ನನ್ನ ಎರಡೂ ನಾಟಕದಲ್ಲಿ ಖಳನಾಯಕನ ಪಾತ್ರವನ್ನು ಮಾಡಿ ನನ್ನ ಪ್ರೀತಿಯ ಶಿಷ್ಯ ನಿಮ್ಮೆಲ್ಲರ ಹೆಮ್ಮೆಯ ಪುತ್ರ ಅಪ್ಪಟ ಕಲಾವಿದ ಸೌಹೃದಿ ಸ್ನೇಹಜೀವಿ ಪರೋಪಕಾರಿ ನಮ್ಮ ನಿಮ್ಮೆಲ್ಲ ಹೆಮ್ಮೆಯ ಗೆಳೆಯ ಮಂಜು ಎರಡು ನಾಟಕದಲ್ಲಿ ಖಳನಾಯಕರ ಪಾತ್ರವನ್ನು ಮಾಡಿ ಸೂರ್ಯಗಳಿಗೆ ಹೆಸರು ತಂದಂತ ಮಂಜುವಿನ ಸವಿ ನೆನಪಿಗೋಸ್ಕರ ಈ ನಾಟಕ. ಬಂಧುಗಳೇ, ಎರಡು ನಾಟಕಗಳಲ್ಲಿ ಖಳನಾಯಕನಾಗಿ ಗಹಗಹಿಸಲಿಕ್ಕೂ ಇವತ್ತು ರಂಗಮಂದಿರದಲ್ಲಿ ನಮ್ಮನ್ನು ನೋಡ್ತಾ ಕೂತಿದ್ದಾನೆ. ದೇವರು ಅವನಿಗೆ ಸ್ವರ್ಗದಲ್ಲಿ ಜಾಗ ಕೊಡ್ಲಿ ಅಂತ ಬೇಡ್ಕೊತಾ ಇದ್ದೀರಿ ಬಂಧುಗಳೇ. ಹೇಗೆ ಮರೆಯಲ್ಲಿ ಮಂಜುನ ಕಣ್ಣ ನಿಮ್ಮ ಮರೆಸಿ ಮಣ್ಣಿನ ಒಳಗೆ ಓ ಕಳಿಸಿ ಕೊಡು ಭಗವಂತನ ಬಳಿಗೆ. ಹೀಗೆ ಮರೆಯಲ್ಲಿ ಮಂಜುನ ಕಣ್ಣ ನಿಮ್ಮ ಮರೆಸಿ ಮಣ್ಣಿನ ಒಳಗೆ ಓ ಕಳಿಸಿ ಕೊಡು ಶಿವನಾವಳಿಗೆ. ಬಂಧುಗಳೇ, ನನ್ನ ಅಕ್ಕ ತಂಗಿಯರು, ಈಗ ಪ್ರಯುಕ್ತ ನಡೀತಿರುವಂತಹ ನಾಟಕ ತಾಯಿ ನಮ್ಮ ನಾಡ ದೇವತೆಯಾಗಿ ನೆಲೆಸಿರ್ತಕ್ಕಂಥದ್ದು. ಈ ಒಂದು ಎಲ್ಲ ಉತ್ಸವವನ್ನ ಈ ನಾಡದೇವಿಗೆ ತುಂಬನೇ ಸಡಗರದಿಂದ ಈ ಒಂದು ರೇಣುಕಾ ಯಲ್ಲಮ್ಮ ತಾಯಿ ಸೇವಾ ಟ್ರಸ್ಟ್ನವರು ಆಯೋಜಿಸ್ಕೊಂಡು ಬಂದಿದ್ದಾರೆ. ನಿಜವಲ್ಲೂ ನಾವು ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರ ಪರವಾಗಿ ನಾವು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಣ. ಆತ್ಮೀಯರೇ, ತಮ್ಮಲ್ಲಿ ಒಂದು 5 ನಿಮಿಷ ಶಾಂತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡಿ. ದಯವಿಟ್ಟು ತಮ್ಮ ಬಲಭಾಗದಲ್ಲಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಹಿಂದೆ ಹೋಗಿ ನಿಮಗೋಸ್ಕರ ಒಂದು ಮ್ಯಾಟ್ನ ವ್ಯವಸ್ಥೆ ಮಾಡಿದ್ದಾರೆ. ಈ ಸಾಮಿಯಾನ ವ್ಯವಸ್ಥೆ ಐತೆ. ದಯವಿಟ್ಟು
ಈ ನಾಟಕವನ್ನ ಎಲ್ಲರೂ ಈ ಸೈಡಲ್ಲಿ ಇರ್ತಕ್ಕಂಥವ್ರು ಕುತ್ಕೊಂಡು ನಾಟಕನ ವೀಕ್ಷಣೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ, ಆತ್ಮೀಯ ಕಲಾಭಿಮಾನಿಗಳೇ, ಶ್ರೀ ವರದರಾಜ ಸ್ವಾಮಿ ಪುಣ್ಯಕ್ಷೇತ್ರ ಸೂನಗಳ್ಳಿ, ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ಸೇವಾ ಟ್ರಸ್ಟ್ ಹಾಗೂ ಶ್ರೀ ಯಲ್ಲಮ್ಮ ತಾಯಿ ಎಲ್ಲಾನ ಈ ಒಂದು ಯಲ್ಲಮ್ಮ ತಾಯಿ 29ನೇ ವರ್ಷದ ಈ ಒಂದು ಮಹೋತ್ಸವವನ್ನ ತುಂಬನೇ ಅದ್ದೂರಿಯಾಗಿ ಈ ಒಂದು ಜನಮನಗೆ ಮೆಚ್ಚುಗೆಯನ್ನ ಗಳಿಸಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ತಾಯಿ ಸೇವಾ ಟ್ರಸ್ಟ್ನ ಎಲ್ಲ ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಕಲಾಭಿಮಾನಿಗಳ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶ್ರೀಯುತ ಶ್ರೀನಿವಾಸರವರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೆ ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ತಮ್ಮೆಲ್ಲ ಕಲಾಭಿಮಾನಿಗಳ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಯುತ ವೆಂಕಟಾಚಲರವರು, ಸೋಮಣ್ಣವರು, ಎಲ್ಲ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಆಗಮಿಸಿದರೆ ಅವರೆಲ್ಲರಿಗೂ ನಾವು ಸೂನಗಳ್ಳಿ ಗ್ರಾಮಸ್ಥರ ಪರವಾಗಿ ಹಾಗೂ ನಾಟಕ ಕಲಾಭಿಮಾನಿಗಳ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ನಾಟಕಕ್ಕೆ ನಿಜವಾಗ್ಲೂ ಒಂದು ಕಲಾಭಿಮಾನಿ ಅವರಲ್ಲಿ ತುಂಬನೇ ಪ್ರೋತ್ಸಾಹ ಇದೆ. ನಮ್ಮ ಯುವ ಮಿತ್ರರಿಗೆ ನಾಟಕಕ್ಕೆ ಎಲ್ಲ ತಮ್ಮ ಕೈಲಾದಂಥ ಒಂದು ತಮ್ಮ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಕ್ಕೆ ಸಹಾಯವನ್ನ ಮಾಡಿದರೆ ಮತ್ತೊಮ್ಮೆ ನಾನು ಶ್ರೀ ರೇಣುಕಾ ತಾಯಿ ಯಲ್ಲಮ್ಮ ಟ್ರಸ್ಟ್ನ ಎಲ್ಲ ಸರ್ವ ಪದಾಧಿಕಾರಿಗಳಿಗೆ ಹಾಗೂ ಸರ್ವ ನಿರ್ದೇಶಕರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತೊಮ್ಮೆ. ಈಗ ಈ ಒಂದು ನಾಟಕದ ದಯವಿಟ್ಟು ಒಂದು 5 ನಿಮಿಷ ನಾಟಕ ಹೆಂಗೋ ನಿಜವಾಗ್ಲೂ ಅವರು ಒಂದು ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಅದು ಅವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಮರಣೆ ಮಾಡಿದ್ರೆ, ಅವರನ್ನ ನೆನೆಸ್ಕೊಂಡ್ರೆ ಅವಾಗ ಏನು ಅಂತಂದ್ರೆ ಅವ್ರು ಏನು ಮಾಡಿರುವಂಥದ್ದು ಅವ್ರಿಗೆ ಗೊತ್ತಾಗಬೇಕು. 5 ನಿಮಿಷ ಅಷ್ಟೇನೆ. ಈ ಒಂದು ಕಾರ್ಯಕ್ರಮದ ನಿರ್ದೇಶಕರು ಹಾಗೂ ಈ ಒಂದು ಕಾರ್ಯಕ್ರಮದ ನಿರ್ದೇಶಕರು ಶ್ರೀಯುತ ಬಿ ರಾಮಕೃಷ್ಣ ಅವರು ಬಂದು ಈ ಒಂದು ನಮ್ಮ ಎಲ್ಲ ಟ್ರಸ್ಟ್ನ ಪರವಾಗಿ ಅವರು ಈ ಒಂದು ಪ್ರಶಸ್ತಿಯನ್ನ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾಟಕದ ನಿರ್ದೇಶಕರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇವರು ಸಹ ನಾಟಕದ ವಿರಚಿತರು ಹಾಗೂ ಈ ಒಂದು ಕಾರ್ಯಕ್ರಮದ ನಿರ್ದೇಶಕರು. ಈಗ ಕಲಾಭಿಮಾನಿಗಳಿಗೆ ನಮ್ಮ ಟ್ರಸ್ಟ್ನ ಪರವಾಗಿ ಒಂದು ಗೌರವವನ್ನ ನೀಡ್ತಾ ಇದ್ದಾರೆ. ಎಲ್ಲ ಕಲಾಭಿಮಾನಿಗಳು ಬಂದು ನಿಂತ್ಕೋಬೇಕು. ನಾಟಕಧಾರಿಗಳು, ಪಾತ್ರಧಾರಿಗಳು ಈ ಒಂದು ವೇದಿಕೆ ಮುಂದೆ ನಿಂತ್ಕೊಳ್ಳಿ ಎಲ್ಲರೂ. ಬಂಧುಗಳೇ, ಈಗ ಹಿರಿಯ ಒಬ್ಬ ಮಾಸ್ಟ್ರು ನಿಮಗೆಲ್ಲ ತಿಳುವಳಿಕೆ ಹೇಳಿದ್ರು, ಆದರೂ ಕೂಡ ಅವ್ರ ಮಾತು ಬೆಲೆ ಕೊಡಲಿಲ್ಲ ಈ ಬಲಗಡೆ ಕೂತಿರ್ತಕ್ಕಂಥವ್ರು. ದಯಮಾಡಿ ನೀವು ಬಂದು ಕಾಲಿಗೆ ಬೀಳ್ತೀನಿ, ಬನ್ನಿ ಎಲ್ಲ ಬನ್ನಿ, ಬಲಭಾಗಕ್ಕೆ ಬನ್ನಿ, ಒಂಚೂರು ಬನ್ನಿ, ಎಲ್ಕ ಅಲ್ಲಿ ಹಿಂದೆ ಕೂತಿರೋರು ಕಾಣಬೇಕು, ಬನ್ನಿ ಪ್ಲೀಸ್ ಬನ್ನಿ. ನೋಡಿ, ಇವ್ರಿಗೆಲ್ಲ ಗೌರವ ಕೊಡಬೇಕಾದ್ರೆ ಸೂನಗಳ್ಳಿಯಲ್ಲಿ ಒಂದು ನಾಟಕಕ್ಕೆ ಒಂದು ಗೌರವ ಇದೆ, ಅದನ್ನು ಉಳಿಸ್ಕೊಬೇಕು ಅಂತ ಹೇಳಿದ್ರೆ, ಬೆಲೆ ಕೊಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇದೆ. ಬನ್ನಿ ಸುರೇಶ್ ಪ್ಲೀಸ್, ಸುರೇಶ್ ಪ್ಲೀಸ್, ಒಂಚೂರಿದ್ದೆ ಕೂತ್ಕೊಂಡ್ಬಿಡು, ಇಲ್ಲ ಒಂಚೂರಿದ್ದೆ ಬಾ, ಅಲ್ಲಿ ಕೊಡಪ್ಪ ಒಂಚೂರು, ಬಾಪ ದಯವಿಟ್ಟು ಬಾ, ಬರಪ್ಪ ಎಲ್ಲ ಬನ್ನಿ, ದಯವಿಟ್ಟು ಫಂಕ್ಷನ್ ಮುಗಿಸ್ತೀನಿ, ಫಂಕ್ಷನ್ ಮುಗಿಯುತ್ತೆ,
ದಯಮಾಡಿ ನಿಮ್ಗೆ ನೋಡಿ ನಿಮ್ ಕಾಲ್ ಕಟ್ಕೊತೀನಿ, ಹಿಂದಕ್ಕೆ ಬನ್ನಿ ಬನ್ನಿ, ದಯಮಾಡಿ ಹೋಗಿ ಬನ್ನಿ. ಅಭಿಮಾನಿಗಳಿಗೆ ಈ ಒಂದು ಟ್ರಸ್ಟ್ ಏನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಮುಂಭಾಗ ಎಲ್ಲ ನಿಂತ್ಕೊಳ್ಳಿ, ದಯವಿಟ್ಟು ಎಲ್ಲರೂ ಬನ್ನಿ ಬೇಗ. ಅಲ್ಲಿ ಪ್ರೇಕ್ಷಕರು ನಾಟಕನ ವೀಕ್ಷಣೆ ಮಾಡಲು ಆತರ ಪಡ್ತಾ ಇದ್ದಾರೆ, ದಯವಿಟ್ಟು ಎಲ್ಲರೂ. ಈ ಒಂದು ನಾಟಕದ ಸ್ಟೇಜ್ ಮ್ಯಾನೇಜರ್ ಆದಂತ ಪ್ರಸನ್ನ ಅವರು ಸಹ ಈ ಒಂದು ಕಾರ್ಯಕ್ರಮದ ಮುಂದೆ ನಿಂತ್ಕೋಬೇಕು ಅಂತ ಕೇಳ್ತಾ ಇದ್ದೇವೆ. ಸ್ಟೇಜ್ ಮ್ಯಾನೇಜರ್ ಪ್ರಸನ್ನರವರು ಸಹ ಈ ಒಂದು ವೇದಿಕೆ ಮುಂದೆ ಬಂದು ನಿಂತ್ಕೋಬೇಕು ಎಲ್ಲ. ವೇದಿಕೆ ಮೇಲೆ ಬರಬೇಕು, ಒಂದೆರಡು ನಿಮಿಷ ವಾದ್ಯಗೋಷ್ಠಿ ವೃಂದ. ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದ ಎಲ್ರಿಗೂ ಧನ್ಯವಾದಗಳು. ವಾದ್ಯಗೋಷ್ಠಿ ಗೋಪಿ ಅಣ್ಣವ್ರಿಗೂ ಕೂಡ ಮೈಕ್ ಯಾರಿಗೆ ಶಾರದಾ, ಏನಮ್ಮ ಶಾರದಾ, ಏನಾಯ್ತಮ್ಮ? ನಾನಿನ್ ಬಾಳ ಹೊತ್ತು ಬದುಕೋದಿಲ್ಲ ಅಂತ ಅನ್ನಿಸ್ತಾ ಇದೆ ಕಣೆ. ಏನಂದ್ರೆ ಅಮ್ಮ ಏನೇನೋ ಮಾತಾಡ್ತಿದ್ದಾರೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅತ್ತೆ, ಹಿರಿಯರಿಲ್ಲದ ಈ ಮನೇಲಿ ನಮ್ಗೆಲ್ಲ ನೀವೇ ಆಗಿದ್ದೀರ ಅತ್ತೆ. ನಿಮ್ಗೇನು ಆಗಲ್ಲ, ಆಯಾಸ ಮಾಡ್ಕೋಬೇಡಿ, ನೀವು ಆರಾಮಾಗಿ ಕುತ್ಕೊಳ್ಳಿ ಅತ್ತೆ. ಅಮ್ಮ ನಾನು ಬಿಟ್ಟು ಹೋಗ್ಬೇಡ. ಇಲ್ಲ ಕಂದ, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಕಂದ. ರಾಮಣ್ಣ, ಏನ್ ಹೇಳಿ ಅತ್ತೆ? ನಿನ್ನ ಒಂದೇ ಒಂದು ಮಾತು ಕೇಳ್ತೀನಿ, ನನ್ ಮಾತನ್ನ ನಡೆಸ್ಕೊಡ್ತೀನಪ್ಪ. ಅತ್ತೆ, ತಂದೆ ತಾಯಿ ಕಳ್ಕೊಂಡು ತಬ್ಲಿಯಾಗಿದ್ದ ನನ್ನನ್ನ ಸಾಕಿ ಬೆಳೆಸ್ತರು ನೀವು ಅತ್ತೆ. ನಿಮ್ ಮಾತನ್ನ ನಡೆಸ್ಕೊಡೋದು ನನ್ನ ಕರ್ತವ್ಯನತ್ತೆ. ತುಂಬಾ ಭಯ ಆಗಿತ್ತಮ್ಮ. ಶಾರದಾ, ಅದೇನಂತ ಹೇಳು. ನಾನು ಯಾವತ್ತಿದ್ರು ಬಿದ್ದೋಗ ಮರಮ್ಮ, ಸಾವಿಗೆ ಯಾವತ್ತೂ ಹೆದರ್ಕೊಂಡಿಲ್ಲ. ಆದ್ರೆ ಅದೇನ್ ಹೇಳಿ ಅತ್ತೆ? ರಮಣ್ಣ, ನಾನು ಸತ್ತೋದ್ಮೇಲೆ ನನ್ನ ಮಗ ಸಂತೋಷು ಅನಾಥ ಆಗ್ಬಿಡ್ತಾನಪ್ಪ. ಇವತ್ತಿಂದ ಇವನನ್ನ ನಿನ್ ಕೈಗೆ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ ಕಣು. ಇವನು ಏನೇ ತಪ್ಪು ಮಾಡಿದ್ರು ಇವನು ತಪ್ಪುಗಳನ್ನೆಲ್ಲ ಕ್ಷಮಿಸಿ ನಿನ್ನ ಹೊಟ್ಟೆಲ್ ಹುಟ್ಟಿರೋ ಮಗನಾಗೆ ನೋಡ್ಕೊತೀನಿ ಅಂತ ನನಗೆ ಮಾತು ಕೊಡಪ್ಪ, ನನಗೆ ಮಾತು ಕೊಡು. ಅತ್ತೆ, ಎಂತ ಮಾತು ಅಂತ ಆಡ್ತಿದ್ದೀರಾ ಅತ್ತೆ? ಕಗ್ಗತ್ತರು ತುಂಬಿರೋ ಮನೇಲಿ ಕತ್ ಕುಯ್ದು ಆ ನೆತ್ರಲ್ ಬದುಕು ಮಂಚ ನಾನಲ್ಲ ಅತ್ತೆ. ಅತ್ತೆ, ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಅತ್ತೆ. ಸಂತೋಷ್ ಇವತ್ತಿನಿಂದ ನನ್ನ ಮಗ ಅತ್ತೆ. ನಾನೊಂದು ವೇಳೆ ನನ್ನ ಮಗನಿಗೆ ಅನ್ಯಾಯ ಮಾಡಿದ್ರು ಈ ಸಂತೋಷ್ ಅನ್ಯಾಯ ಮಾಡಲ್ಲ ಅಂತೆ.
ಇವನ್ನ ಓದಿಸಿ ದೊಡ್ಡ ವಿದ್ಯಾವಂತನಾಗಿ ಮಾಡ್ತೀನತ್ತೆ. ಇದು ನಿಮ್ ಮೇಲೆ ಆಣೆ ಅತ್ತೆ. ಶಾರದಾ, ಅಮ್ಮ, ಈ ನಿನ್ನ ತವರಿನ ಕೊನೆ ಕುಡಿಯನ್ನ ನಿನ್ ಕೈಗೆ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಮ್ಮ. ಈ ಮಗುನ ಆಡ್ಸೋದು ಉಳ್ಸೋದು ಎಲ್ಲ ನಿನಗೆ ಸೇರಿದೆ ಅಮ್ಮ. ನಾನು ನಿನ್ನಿಂದ ಇಳಿಸ್ಕೋಬೇಕೇನಮ್ಮ. ನನ್ನ ತವರಿನ ಆಶಾ ಕಿರ್ನ ಇದ್ದ ಹಾಗೆ ಅವಳನ್ನ ಆಡ್ಸೋದು ಬೆಳೆಸೋದು ಅವಳನ್ನ ನೋಡೋದು ನನ್ನ ಜವಾಬ್ದಾರಿ ಅಲ್ವೇನಮ್ಮ. ನನಗೆ ಯಾವುದೇ ಒಬ್ಬ ನನ್ನ ನಿಮ್ಮ ಇದ್ದ ಹಾಗೆ ಅವಳನ್ನ ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ತಾರೆ. ನನಗೆ ಗೊತ್ತಮ್ಮ, ನೀನು ಅವನನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಂತೋಷ್, ನೋಡಪ್ಪ, ಏನ್ ಮುಂದೆ ಇವರೇ ನಿನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲ. ನೀನ್ ಏನೇ ತಪ್ಪು ಮಾಡಿದ್ರು ಆ ತಪ್ಪುಗಳನ್ನೆಲ್ಲ ಇವ್ರು ಕ್ಷಮಿಸ್ತಾರೆ. ನೀನು ಅವ್ರಿಗೆ ಮನಸ್ಸಿಗೆ ನೋವಾಗ್ದಿರೋ ಹಾಗೆ ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿ ಇವ್ರಗಳ ಜೊತೆ ಇರ್ಬೇಕಪ್ಪ, ಆಯ್ತಾ? ನಾನು ಶ್ರುತಿ ಸಂತೋಷ್ ಮದ್ವೆ ನೋಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಆ ಆಸೆ ನೆರವೇರದೆ ಹೋಗ್ತಾ ಇದ್ದೀನಿ. ಶಾರದಾ, ನನ್ ಮಗನ ಚೆನ್ನಾಗಿ ನೋಡ್ಕೊಮ್ಮ. ನನ್ ಮಗನ ಮಣ್ಣಿನಿಂದಲೇ ಬಂದ ಜೀವವು ಮಣ್ಣು ತಾನೇ ಸೇರಿತು. ಮಣ್ಣಿನಿಂದಲೇ ಬಂದ ಜೀವ ಮಣ್ಣು ತಾನೇ ಸೇರಿತು. ತೈಲ ಮುಗಿದು ಜ್ಯೋತಿಯಾರಿ ದೇವಪಾದವ ಸೇರಿತು. ಮಣ್ಣಿನಿಂದಲೇ ಬಂದ ಜೀವವು ಮಣ್ಣು ತಾನೇ ಸೇರಿತು. ಶಾರದಾ, ನೀನೇ ಹಿಂಗ ಹೇಳ್ತಾ ಕೂತ್ರೆ ಮಕ್ಳು ನೋಡ್ಕೊಳ್ಳೋರು ಯಾರೇ? ಸಮಾಧಾನ ತಂದ್ಕೊಳೆ, ಸಮಾಧಾನ ತಂದ್ಕೊ. ಬನ್ರಪ್ಪ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ. ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ನಕ್ಕೆ ಕಾಲ್ಗಳ ಗಲಿಯ ತೋರುತ್ತ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ.
ಕೈ ಕಾಣ್ ಮಾಡಿ ಅಮ್ಮ ಧನಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಈ ಸೂನ್ಗಳಿರೋ ದುಡ್ಡೆಲ್ಲನೂ ನಂತವೇ ಇರುವಂಗ್ ಮಾಡ್ಬಿಡವ. ನೀನ್ ಹಂಗ್ ಮಾಡ್ಬಿಟ್ರ ವರ್ಷಕ್ಕೊಂದ್ಸಾರಿ ಬಂದು ಒಂದು ಕಾಯಿ ಹೊಡೆದು ಒಂದ್ ಗಂಕಡ್ಡಿ ಹಚ್ಚಿ ಒಂದ್ ಕರ್ಪೂರ ಹಚ್ಚಿ ಒಂದೇ ಒಂದ್ ಗಾಳಿಯನ್ನು ಮುರಿದು ಪೂಜೆ ಮಾಡ್ತೀನಿ ಕಣ್ ನನ್ನವ್ವ. ನನ್ನೊಬ್ಬನೇ ಕಾಪಾಡವ. ಏನ್ ನಮ್ಮನೇಲಿ ಇಷ್ಟೊತ್ತಲ್ಲಿ ಗೊರ್ಕೆ ಸೌಂಡ್ ಬರ್ತಾ ಇದೆಯಲ್ಲ, ಇಷ್ಟೊತ್ತಾದ್ರೂ ನಮ್ಮನೇಲಿ ಮಲಗಿರುವಂತವ್ರು ಯಾರು? ತಾಳು ನೋಡ್ತೀನಿ. ಈ ಕೋಣೆಯಾಗೂ ಯಾರೂ ಇಲ್ಲ, ಈ ಕೋಣೆಯಾಗೂ ಯಾರೂ ಇಲ್ಲ. ಇನ್ನೆಲ್ಲಿದ್ದನಪ್ಪ? ಎಲ್ಲಿದ್ದನ್ರಪ್ಪ? ಅಯ್ಯೋ 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 ಓ ಮನ ಪಾಪಿ ಅಯೋಗ್ಯ, ನಾನು ಮನೆ ಹಾಳ್ಗಾಡ್ಬೇಕು ಅಂತ ಮಲಗಿದ್ದೀನ. ನನ್ನ ಮನೆ ಹಾಳ್ಗಾಡಕ್ ಬಿಟ್ಟಕ್ಕಲ್ಲ, ಹೇಳೋ ಅಕ್ಕ. ಅಲ್ಲ ಕಾಲ ಒತ್ತುಟ್ಟಿ ನದಿ ಮ್ಯಾಗ ಬಂದವ್ರೆ. ಊರ್ ಜನವೆಲ್ಲ ಗದೆ ತವು ಗೇದೆಗೈತವ್ರೆ. ಯಾವತ್ತೂ ಹೇಳಿದಾರ ನಮ್ ಚಿಕ್ಕಿರಪ್ಪನ ಮಧು 5 ಗಂಟೆ ಎದ್ದೋಗಿ ಬೋರಲ್ಲಿ ನೀರ್ ಕಟ್ಕ ಕೂತವನೆ. ನೀನಿನ್ನೂ ಮಲಗಿದೀಯಲ್ಲ, ನನ್ನ ಮನೆ ಉದ್ಧಾರ ಮಾಡಿಲ್ಲ ನೀನು. ತಿರ್ಗಾ ಮಲಿಕಂದ ನಿನಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ತಾಳು ನಿನಗೆ ಮಾಡ್ತೀನಿ. ಏನ ನನ್ನ ಮಕ್ಕಳು ಕೆಕ್ಕಸ್ಕೊಂಡು ಹೋಗ್ತಾ ಇದೀಯಾ? ನನ್ನ ಮಕ್ಕಳ ಕೋತಿ ಕುಣಿತಾ ಹೋದ್ಲ? ಅಪ್ಪ, ನಿನ್ನ ಮಕ್ಕಳು ಕೋತಿ ಯಾರು ಕುಡಿದಿದ್ರೆ ಇಲ್ಲಿ ಕುಂತಿರು ಜನವಾರು ಸಂತೋಷ ಪಡ್ತಿದ್ರು. ಅದೇ ಕಣಪ್ಪ, ಇವತ್ತು ಯಾವ್ದೋ ಒಂದು ಕೆಲ್ಸಕ್ಕೆ ಹೋಮ ಅಂತ ಮಾಡಿದ್ದೆ, ಆ ಕೆಲಸ ಆದಂಗೆ. ಏನಾಯ್ತು ಮಗ ಈಗ? ಏನಂತ ಹೇಳಪ್ಪ, ಒತ್ತಡೆ ಎದ್ದು ಈ ಸುಂದರವಾದ ಮುಖ ನೋಡಿದ್ನಲ್ಲ, ಹೋದ್ ಕೆಲಸ ಆದಾಗ. ಓ ಅಯೋಗ್ಯ ನನ್ನ ಮಗನ. ಅಪ್ಪ, ಇಷ್ಟ ದಿನ ಆದದ್ಕ ಇವತ್ತೇ ನೀನು ಒಳ್ಳೆ ಮಾತು ಹೇಳಿದ್ದು. ಯಾವ ಮಾತ್ಲಾ? ಹೇಳ್ದಲ್ಲಪ್ಪ, ಇದೇ ತಾನೆ ಅಯೋಗ್ಯ ನನ್ನ ಮಗನೇ ಅಂತ. ನಾನೇನೋ ಅಯೋಗ್ಯ ನನ್ನ ಮಗನೇ ನಿಜ ಅಂದ್ರ ನಮ್ಮ ಅಪ್ಪ ನೀನೇನಾದ? ಹೌದಲ್ವಾ? ನೀನ್ ಅಯೋಗ್ಯ ನನ್ನ ಮಗ ಆದ್ರೆ ನಾನ್ ನಿಮ್ಮಪ್ಪ. ನಾನ್ ಅಯೋಗ್ಯ. ಅಯ್ಯೋ ಅಯ್ಯೋ, ನಾನೇ ಹೊಟ್ಟೆಲ್ ಸೂಲಂಗಿ ಹುಟ್ಟಂಗ ನನ್ನ ಹೊಟ್ಟೆಲ್ ಉಟ್ಬಿಟ್ಟಾರ ನೀನು. ಅಪ್ಪ, ನಾನೇನಾರ ನಿನ್ನ ಹೊಟ್ಟೆಲಿ ಏನಾರ ಹುಟ್ಟಿದ್ರೆ ದೇವ್ರಾಣು ಇಷ್ಟೊತ್ಕೊಂಡು ಬದುಕ್ತಿರ್ಲಿಲ್ಲ. ಏನೋ ನಮ್ಮ ಅವ್ನ ಹೊಟ್ಟೆಲಿ ಹುಟ್ಟದ್ಕ ನಿನ್ನ ಭೂಮಿ ಮೇಲೆ ಅವನೇ. ನೀನ್ ಹಿಂಗೆ ಆಡ್ತಾ ಇದ್ರೆ ಯೋಚಿಸುತ್ತೆ, ಒಂದಲ್ಲ ಒಂದಿನ ನಿನ್ ಕೈಗೆ ಈ ಚೊಂಬೆಕಲ ಕೊಡೋದು. ಏನಪ್ಪ ಚೊಂಬ? ನೀನು ನನಗೆ ಕೊಟ್ಟಿಯೋ ಇಲ್ಲ ನಾನು ನಿನಗೆ ಕೊಟ್ಟ? ಅಪ್ಪ, ನಾನು ನಿನ್ ಬರ್ತೇನೆ. ಬಾಲ ಹಂಗೆ ಪುಡು 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 ನೋಡಿ, ಬಾಲ ಇಲ್ಲಿ ಮಾತಾಡ್ಬೇಕು. ಬಾಲ ಇಲ್ಲಿ ಏನಪ್ಪ ಮಾತು? ನಿನ್ನೇನೋ ನಿನ್ ಸುಪುತ್ರ ಬರುವತ್ತಾಯ್ತು ಅಂದ್ರ ನಮ್ಮ ಅಣ್ಣ ಅವನ್ ಬರುವತ್ತಾಯ್ತು. ಅವನೇನಾರ ಬಂದ್ರ ನೀವಿಬ್ರು ಸೇರ್ತ ಮನೆ ಹಾಳು ಕೆಲಸ ಮಾಡ್ತಿರಲ್ಲ, ಆ ಕೆಲ್ಸಕ್ಕೆ ನಾನಿದ್ರ ತೊಂದ್ರೆ ಆಯ್ತಾ? ನಾನ್ ನೀನ್ ಬರ್ತೀನಿ.
ಬುದ್ಧಿ ಇಲ್ವಲ್ರಿ? ಮೊದ್ಲೇ ಈ ಸೂನ್ಗಳ್ಳಿ ಒಳಗೆ ನನ್ ಕಂಡ್ರೆ ಎಲ್ಕ ಆಗುದಿಲ್ಲ. ಇವನು ಹಿಂಗ ಆಗ್ತಾನೆ. ಇನ್ನೊಬ್ಬ ಮಗವನೇ ಕಣ್ರಿ, ಅವನು ಅವಿನಾಶ ಅಂತ. ಲೋ ಅವಿನಾಶ, ಎಲ್ಲಿದ್ದೀಯಪ್ಪ? ಯಾವ ಹುಡುಗಿರಿಂದ ಓಡ್ತಾ ಇದೀಯೋ? ಬೇಗ ಬಾರೋ. ನೀನಿಂದು ಹೊರಟಿರೋ ಕಾರ್ಯ ನಿನ್ನ ಜೀವನದಲ್ಲಿ ತುಂಬಾ ಮಹತ್ವವಾದ ಕಣೋ. ನಿನ್ ತಾಯಿ ಸಾಯುವಾಗ ಮಾತು ಕೊಟ್ಟಂಗೆ ನಿನ್ನ ದೊಡ್ಡ ವಿದ್ಯಾವಂತನಾಗಿ ಮಾಡಕ್ಕೆ ಪಟ್ನ ಕಳಿಸ್ತಾ ಇದ್ದೀನಿ. ನೀನು ಓದಿ ದೊಡ್ಡ ವಿದ್ಯಾವಂತನಾಗಿ ನಮ್ಮೆಲ್ಲರ ಆಸೆಯಂತೆ ಮತ್ತೆ ಮರಳಿ ಬರ್ಬೇಕು ಕಣೋ. ಇದೇ ನನ್ನ ಆಸೆ. ಯಾವ ಜನ ಪುಣ್ಯ ಏನೋ, ನಾನಿಂದು ಭಾರಿ ಪುಣ್ಯವಂತನಾಗಿದ್ದೇನೆ. ಯಾಕೆಂದ್ರೆ ತಂದೆ ತಾಯಿ ಕಳ್ಕೊಂಡು ನಾನು ಒಪ್ಪಿಯಾಗಿ ಬೀದಿಗೆ ಹರಿಬೇಕಾಗಿತ್ತು. ವಿದ್ಯಾಭ್ಯಾಸ ಕಳಿಸ್ತೆ. ನನ್ನ ವಿದ್ಯಾಭ್ಯಾಸ ಕಷ್ಟಪಡ್ತೀರಿ ನಿಮ್ಮನ್ನ. ನಿಮ್ಮ ಆಸೆ ಕೂಸ ನಾನು ಮಣ್ಗುಡಿಸ್ತೇನೆ ಮಾವ. ಸತೀಶ್, ಯಾಕಪ್ಪ ಅಕ್ಕ ಭಾವ ಜೀವಂತವಾಗಿರ್ಬೇಕಾದ್ರೆ ನೀನ್ ಯಾಕೆ ಅನಾಥ ಆಗ್ತೀಯಾ? ನೋಡು, ಇನ್ನೊಂದ್ಸರಿ ಹೀಗೆಲ್ಲ ಹೇಳಿದ್ರೆ ನನಗ್ ಬೇಜಾರಾಗತ್ತೆ. ಹೌದು, ಈ ಅಕ್ಕನಾಗಿ ಒಂದ್ ಮಾತು ಹೇಳ್ತೀನಿ, ಅದನ್ನ ನೆರವೇರಿಸ್ಕೊಡ್ತೀಯಾ? ಹೇಳಕ್ಕ. ಬಾಯ್. ನೋಡು, ನನ್ ತವ್ರ ಮನೆಗೆ ಆಶಾ ಕಿರಣ, ಆ ಒಂಬೆಳಕನ ಬೆಳಕಾಗ್ಬೇಕಾಗಿದ್ದವ್ ನೀನು. ನನ್ನ ತಂದೆ ವಂಶದ ಕುಡಿ ನೀನು. ನಿನ್ ಮೇಲೆ ನಮ್ಮಮ್ಮ ಸತ್ ಮೇಲೆ ನೂರಾರು ಆಸೆಗಳನ್ನ ಕನಸುಗಳನ್ನ ಹೊತ್ತು ನಿನ್ನ ಸಾಕಿ ಸಲಹಿದೀವಿ ಕಣೋ. ನಿನ್ ಮೇಲೆ ಆಸೆ ಕನಸುಗಳನ್ನ ಹೊತ್ಕೊಂಡಿದ್ದವ್ರು ಇವತ್ತು ನಿನ್ನ ಬಹುದೂರ ಕಳಿಸ್ತಾ ಇದ್ದೀನಿ. ನೋಡಪ್ಪ, ಇನ್ ಮುಂದೆ ನಮ್ಮನ್ನ ಅಳಿಸೋದು ಉಳಿಸೋದು ಎರಡೂ ನಿನ್ ಕೈಲೇ ಇದೆ. ಅಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಮಾವನ್ ಕಂಡ್ರೆ ಅವ್ರ ಮೇಲೆ ನಂಬಿಕೆನೇ ಇಲ್ಲ ತರ ಮಾತಾಡ್ತಿದ್ಯಾ. ಯಾಕೆ ಮಾವನ ಮೇಲೆ ನಿನಗೆ ನಂಬಿಕೆ ಅನ್ನೋದೇ ಇಲ್ವೇನಮ್ಮ? ಅಮ್ಮ, ಆಲೆ ಶ್ರುತಿ ಮಾವನ್ ಪರ ವಯಸ್ಕ ಮಾತಾಡ್ತಾ ಇದ್ದಾಳಮ್ಮ. ಛೀ, ಹೋಗೋಣ ನೀನು. ಯಾವಾಗ್ಲೂ ನೀನು ನನ್ನನ್ನು ಕೆದಕ್ಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ನೋಡಮ್ಮ ಹೇಗ್ ಮಾತಾಡ್ತಾನೆ ಅಂತ. ಎಷ್ಟೇ ಆಗ್ಲಿ ನಾಳೆ ಅವನ್ನ ಮದುವೆ ಆಗೋಳಲ್ವೇನೋ, ಅದಕ್ಕೆ ಅವನ ಪರ ವಾದ ಮಾಡ್ತಾವಳ ಅಷ್ಟೇ ಕಣೋ. ಈಗ ಟೈಮ್ ಆಯ್ತು, ನಾನೀಗ ಹೊರಡ. ಬಾ ಸಂತೋಷ್, ನಿನ್ನ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಟ್ಟು ಬರ್ತೀನಿ. ಕೊಡೋ ಪೆಟ್ಟಿಗೆನ? ಬೇಡ ಮಾವ, ನಾ ಹಿಡ್ಕೊತೀನಿ. ಪರವಾಗಿಲ್ಲ, ಕೊಡಯ್ಯ. ಸೋದರಳಿನ ಸೇವೆ ಮಾಡೋದನ್ನ ಈಗಲಿಂದ ಕಲ್ತ್ಕೋತೀನಿ. ಮಾವ ಮಾವ, ನೀ ಬರ್ಬೇಕಾದ್ರೆ ನಂಗೆ ಕಾಯಿ ಮಿಠಾಯಿ ಎಲ್ಲ ತರ್ತೀಯಲ್ವಾ ಮಾವ? ನನ್ ಪುಟ್ಟ ರಾಣಿನೇ ಮರ್ತ್ಬಿಟ್ಟಿದ್ದಮ್ಮ. ನಿನ್ಗೆ ಬರುವಾಗ ಟೇಪು ಮಿಠಾಯಿ ರಂಗ ಎಲ್ಲ ತರ್ತೀನಮ್ಮ. ಮಾವ, ಪೇಟೆಗೆ ಹೋದ್ಮೇಲೆ ನನ್ನ ಮರಿದಿಲ್ಲ ತಾನೆ? ಮಾವ, ಪೇಟೆಗೆ ಹೋದ್ಮೇಲೆ ನನ್ನ ಮರೆಯೋದಿಲ್ಲ ತಾನೆ? ಸತೀಶ, ಕಪ್ಪು ಬಳ್ಳಿ ನೀರು ಗೊಬ್ಬರ ಹಾಕಿದ ಭೂಮಿನ ಮಾತ್ರ ಆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾನೆ. ಅಂತೆಯೇ ನಿನ್ನಲ್ಲಿ ಓದಲು ಕಳಿಸದೆ ನನ್ನಲ್ಲೂ ಕಳಿಸ್ತೇವೆ. ನಿಮ್ಮ ಮರ್ತ್ರ ನನಗೆ ಶ್ರೇಯಸ್ಸಾಗುತ್ತೇನೋ. ಅಪ್ಪ, ಮಾವನ ಬಸ್ ಸ್ಟ್ಯಾಂಡ್ಗೆ ನಾನೇ ಬಿಟ್ಟು ಬರ್ತೀನಿ, ನೀನ್ ಇಲ್ಲೇ ಇರಪ್ಪ. ಸರಿ, ಟೈಮ್ ಆಯ್ತು, ಹೊರಡು ಬಸ್ ಸ್ಟ್ಯಾಂಡ್ಗೆ. ಶಾರದಾ, ಶಾರದಾ, ಅವ್ರ ಆಲೆ ಹೋಗಾಯ್ತು ಕಣೆ. ಏನಂದ್ರೆ ರೀ, ಏನ್ ಹೇಳಿ? ನೀವು ನನ್ನ ತಮ್ಮನಿಗೋಸ್ಕರ ಎಷ್ಟು ತ್ಯಾಗ ಮಾಡಿದಿರಲ್ಲ, ನಿಮಗ್ ನಾನು ಏನ್ ಕೊಟ್ರು ಕಡಿಮೆನೆ. ಹಾಗಾದ್ರೆ ನಾನು ಏನ್ ಕೇಳಿದ್ರು ಕೊಡ್ತೀನಿ? ಓ, ಕೇಳಿ, ಕೊಡ್ತೀನಿ. ಹಾಗಾದ್ರೆ ನಾವು ಮದುವೆ ಆದ ಫಸ್ಟ್ ಅಲ್ಲಿ ನೀನ್ ನನ್ಗೋಸ್ಕರ ಆಡಲ್ಲ ಪ್ರೇಮ್ ಗೀತೆ, ನನ್ಗೋಸ್ಕರ ಇನ್ನೊಂದ್ಸಲ ಆಡೆ. ಚೀ ಹೋಗ್ರಿ, ಏನ್ರಿ ನಿಮ್ದು ಹುಡುಗಾಟಕ್ಕೆ? ಅಲ್ಲ ರೀ, ಇನ್ನೇನ್ ಸ್ವಲ್ಪ ದಿವಸದಲ್ಲಿ ಅಳಿಯಾನು ಬರ್ತಾನೆ, ಸೊಸೆನೂ ಬರ್ತಾಳೆ. ಇಂಥ ಸಮಯದಲ್ಲಿ ನಿಮ್ಗೆ ಹುಡುಗಾಟಕ್ಕೆ ಇನ್ನೂ ಕಡಿಮೆ ಆಗಿಲ್ವಾ? ಅಲ್ಲ ಕಣೆ, ಸೊಸೆ ಎಳಿಯ ಬತ್ತವನೆ ಅಂದ್ಮೇಲೆ ಅಂದ್ರೆ ಅತ್ತೆನ ಮಾವ ಲವ್ ಮಾಡಬಾರ್ದು ಅಂತ ಎಲ್ಲೇ ಇದೆ? ಮದುವೆ ಪ್ರೀತಿ ಮಾಡೋಕೆ ವಯಸ್ಸು ಮುಖ್ಯ ಅಲ್ಲ ಕಣೆ, ವಯಸ್ಸು ಮುಖ್ಯ ಅಲ್ಲ, ಪ್ರೇಮದ ಅನುರಾಗದ. ರಂಗಿಕೆರೆ ಮಾವ
ಸೂರಪ್ಪು ಕಳ್ಳಿಕೆರೆ ಸೇಲಪ್ಪ ರಂಜಿಕೆರೆ ಲವ್ವಿಗೆ ನಮ್ ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಗುಡ್ ಮಾರ್ನಿಂಗ್. ಗುಡ್ ಈವ್ನಿಂಗ್. ಅಲ್ಲ 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 ಅಲ್ಲ, ಇದು ಗುಡ್ ಮಾರ್ನಿಂಗು ಅಲ್ಲ, ಗುಡ್ ಈವ್ನಿಂಗು ಅಲ್ಲ, ಗುಡ್ ನೈಟ್. ಅಂದಾಗ ನನ್ನ ಪರಿಚಯ ನಿಮಗಿಲ್ಲ. ನನ್ನ ಹೆಸರು ಪಿಪಿ ಬದಿ ಅಂತ. ಏನಪ್ಪ ಹೆಸರು ಹಿಂಗೈತೆ ಅನ್ಕೋಬೇಡಿ. ನನ್ನ ಪೂರ್ಣ ಹೆಸರು ಪಂಚೇರ ಪಂಚಲಿಂಗೇಶ್ವರ ಪಶುಪತಿ ಅಂತ. ಇದು ಉದ್ದ ಆಯ್ತದೆ ಅಂದ್ಬಿಟ್ಟು ಕಟ್ ಮಾಡಿ ಚಿಕ್ಕದಾಗಿ ಚೊಕ್ಕವಾಗಿ ಪಿಪಿ ಪತಿ ಅಂತ ಇಟ್ಕೊಂಡಿದ್ದೀನಿ. ಇನ್ನು ನನ್ನ ಕೆಲಸ ಬರೆಯೋದ್ರಿ, ಕತೆ ಕವನ ಬರೆಯೋದು, ಪೇಪರ್ನಲ್ಲಿ ಸುದ್ದಿ ಹಾಕ್ಸೋದು. ಈ ಗದೆ ಬೈದಲ್ಲಿ ಕುಂತ್ಕೊಂಡು ಒಂದ್ ಕತೆ ಕವನ ಬರೆಯೋಣ ಅಂದ್ರೆ ಇಲ್ಲಿ ಒಂದು ನರ್ಪಿಳೇನೂ ಇಲ್ಲ. ಓಹ್, ಇತ್ತಾಗೆ ಯಾರೋ ಬತ್ತಾರುವಂಗಾಯ್ತ. ಬರ್ಲಿ ಬರ್ಲಿ, ಅವರ ಪರಿಚಯ ಮಾಡ್ಕೊಂಡು ಆಮೇಲೆ ಕತೆ ಬರೆದ್ರಾಯ್ತು. आयतरी लकड़ी पकड़ी जुम्मा अंतिंत गंट ಹಲೋ ಮೇಡಮ್. ನಾನೇನು ಸ್ಕೂಲ್ ಮೇಡಮ್ ಅಲ್ಲ. ಅಮ್ಮ ತಾಯಿ. ಅಮ್ಮ ತಾಯಿನ ಲೇ, ನಿನ್ ಕಣ್ಣಿಗೆ ನಿಮ್ಮವ್ವ ಕಣ್ಣಾಗ ಕಾಣಿಸ್ತಾ ಇದೀನಿ ಅಂದ್ರೆ ನಿಮ್ಮವ್ವನಿಗಾಗಿರೋಷ್ಟು ವಯಸ್ಸು ನನಗಾಗಿದೆ ಅಂತ ತಿಳ್ಕೊಂಡಿದ್ಯಾ? ಬೇರೆ ಬೇರೆ ಯಾರೋ ಮೆಂಟ್ಲು ಗಿಡ ಹಾಕಿ ಸಿಗ್ತಲ್ಲ. ಏನು ನನ್ನನ್ನ ಮೆಂಟ್ಲು ಅಂತ ಇದ್ಯಾ? ನೀನ್ ಹುಚ್ಚ, ನಿಮ್ಮ ಅಪ್ಪ ಹುಚ್ಚ, ನಿಮ್ಮವ್ವ ಹುಚ್ಚಿ, ನಿಮ್ಮ ವಂಶನೇ ಹುಚ್ಚು ವಂಶ. ಅವ್ವ ತಾಯಿ, ತಪ್ಪಾಯ್ತವ್ವ. ನಿನ್ನ ಏನಂತ ಕರಿಬೇಕು ಅಂತ ನೀನೇ ಸ್ವಲ್ಪ ಹೇಳು. ಹಂಗ ಬಾ ದಾರಿಗೆ. ನನ್ನ ಹೆಸರು ಶೀಲಾ ಅಂತ. ಚೀಲ ಭತ್ತ ತುಂಬೋ ಚೀಲನ ರಾಗಿ ತುಂಬೋ ಚೀಲನ? ಇಲ್ಲ, ನಿಮ್ಮವ್ವ ಎರಡಕ್ಕೆ ಹಾಕಳ ಚೀಲ. ನಾನ್ ಹೇಳಿದ್ದು ಚೀಲ ಅಂತಲ್ಲ, ಶೀಲ ಅಂತ. ಓಲಿ ಬಿಡು, ಚೀಲನೋ ಸೀಲನೋ. ನಿಮ್ದು ಯಾವೂರು? ನಮ್ಮೂರು ತುಂಬಾ ದೂರ. ಯಾಕೆ? ನಮ್ಮೂರ್ಗೆ ಹಂಗೆ ಹೊಸಬಲ್ವಾ, ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದಾಗೆ. ನಿಮ್ದು ಏನ್ ಕೆಲ್ಸ? ನಾನು ಈ ಊರಿಗೆ ಸೋಪು ಟೂತ್ ಪೇಸ್ಟ್ ಪ್ರಚಾರ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ. ಕಂಪನಿ ಅಡ್ವರ್ಟೈಸ್ಮೆಂಟು. ನಮ್ಮ ಹತ್ರ ಸಾಮಾನಿದೆ ತಕೊಳ್ಳಿ, ನಮ್ಮ ಹತ್ರ ಸಾಮಾನಿದೆ ತಕೊಳ್ಳಿ ಅಂತ ಯಾರಿಗೂ ತೋರ್ಸು. ನೀನ್ ಯಾರ ಹತ್ರ ಸಾಮಾನ್ ತಗೊಳಕ್ ಹೋಗಿದ್ದೆ? ಆಮೇಲೆ ಪೇಸ್ಟ್ ಹಂಗೇನು ಸೇರಿಸಿ, ಅದಕ್ಕೆ ಅದನ್ನ ಸೇರಿಸಿ. ನಾನು ಹೇಳುವ ನೀನೇ ಹೇಳ್ಕ ಬಂದ್ಬಿಟ್ಟ ಸೈಡ್ಗೆ. ಅಂದಾಗೆ ನಿಮ್ಮ ಹತ್ರ ನನಗಾಗ ಅದೇನಾರ ಆಯ್ತಾ ಅಂದೆ. ಏನು ಹಂಗಂದ್ರೆ? ಗಂಡಸರು ಉಪಯೋಗಿಸುವಂತ ವಸ್ತು ಏನಾರ ಆಯ್ತಾ ಅಂದೆ. ಹಂಗ ನಿಮ್ಮಂತ ಗಂಡಸ್ರಿಗೆ ಆಗೋಂಥದ್ದು ನನ್ನ ಹತ್ರ ಇರೋದು ಒಂದೇ ಒಂದು. ಏನು 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 ಏನು? ಜೋಲ್ಸೋಳ ಒರ್ಸ್ಕ ಟೂತ್ ಪೇಸ್ಟು ಅಷ್ಟೇನಾ? ತಮಗೆ ಇನ್ನೇನ್ ಬೇಕಿತ್ತು? ನೀನೇನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಅನ್ಕೊಂಡ್ಬಿಡ್ತೀಯ? ನೋಡ್ತೀನ ಏನು? ಈಗ ತಾನೇ ನಮ್ಮೂರಿಗೆ ಬಂದಿದ್ಯಾ, ಹೊಸಬ್ಳು. ನನ್ಗೆ ಏನ್ ಬೇಕು ಅದನ್ನ ಒಯ್ತಾ 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 ನಾನೇ ಪಡ್ಕತೀನಿ. ಬರ್ಲಾ? ಬಾಯ್. ತಿರುಗಿ ನೋಡ್ಬೇಡ, ಹಂಗೋಗು ನೀನು. ಬಾಯ್ ಬಾಯ್. ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಇಂಥ ಗಿರಾಕಿಗಳೇ ತಗ್ಲಾಕತ್ತವೆ.
ಕೊರಳಿದ. ಆ ಟೈಮ್ ಎಷ್ಟಾಯ್ತು ಅಂತ ಗೊತ್ತಾಯ್ತಾ ಇಲ್ಲ, ವಾಚೇ ಇಲ್ಲ. ತಾಡೆ ಇಲ್ಲಿ ಒಬ್ಬ ತಮ್ಮಯ್ಯ ನಿಂತವನ, ಟೈಮ್ ಕೇಳೇ ಬಿಡ್ತೇನೆ. ತಮ್ಮಯ್ಯ ಟೈಮ್ ಎಷ್ಟು? ಓ ಇದು ತಮ್ಮಯ್ಯ ಅಲ್ಲ ಕಣಪ್ಪ, ಅಮ್ಮಯ್ಯ. ಈಗಿನ ಕಾಲದಾಗ ಹೆಣ್ಣೆ ಯಾವುದು ಗಂಡೆ ಯಾವುದು ಒಂದು ಗೊತ್ತಾಗಕ್ಕಿಲ್ಲ ಕಣ್ರಿ. ಯಾಕೆ ಹುಡುಗಿರ ಹಾಕೋ ಲಂಗಾನೆಲ್ಲ ನಾವು ಲುಂಗಿ ಸುತ್ಕೊಂಡ್ಬಿಡ್ತೀವಿ, ನಾವ್ ಹಾಕೋ ಪ್ಯಾಂಟು ಶರ್ಟ್ ಎಲ್ಲ ನೀವ್ ಹಾಕೋಬಿಡ್ತೀರಿ. ಅದಕ್ಕೆ ಕಣ್ರಿ ಹೆಣ್ಣೆ ಯಾವುದು ಗಂಡೆ ಯಾವುದು ಒಂದು ಗೊತ್ತಾಗಕ್ಕಿಲ್ಲ. ಹಾಗೆ ಮುಂದಿನ ಬಂದು ಈ ಉಬ್ಬು ಈ ತಗ್ಗು ನೋಡ್ಬೇಕಂದ್ರೆ ನೀವು ಒಂದು ಹೆಣ್ಣು ಗೊತ್ತಾಗೋದು. ಅಚ್ಚರಿ ತಾವ್ಯಾರು? ನಾನು ಈ ಊರಿಗೆ ಸೋಪು ಟೂತ್ ಪೇಸ್ಟ್ ಪ್ರಚಾರ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ. ಹಂಗ ಸರೋಯ್ತು ಬಿಡ್ರಿ, ನಮ್ದಕ್ಕೂ ನಿಮ್ದಕ್ಕೂ ಏನದು ಕೈ ತೋರಿಸ್ತಾರೋ ರೀತಿನೇ ಸರಿ ಇಲ್ಲದೆ ರೇ. ಏನವಿಲ್ಲ ಕಣ್ರಿ, ನಂದೊಂದು ಅಂಗಡಿ ಅದ, ನಿಮ್ ಸಾಮಾನು ಐತೆ ಅಂದ. ಯಾಕೆ ಎಲ್ಲ ಬಂದು ಬಂದು ಸಾಮಾನು ಅಂತಾರೆ. ಆಯ್ತು ಬಿಡು. ಅಂದಾಗ ತಮ್ಮ ಹೆಸರು? ನನ್ನ ಹೆಸರು ಶೀಲಾ ಅಂತ. ಶೀಲಾ? ಚೆನ್ನಾಗಿದೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏನು ನಿಮ್ಮ ಹೆಸರು ಕಣ್ರಿ? ಅದ್ ಸರಿ, ಮದ್ವೆ ಆಗಿದ್ಯಾ? ಯಾಕೆ? ನನಗೂ ಆಗಿಲ್ಲ. ಪಾಪ ಅದಕ್ಕೆ ಕೇಳ್ದೆ. ಪಾಪ ಏನ್ ತೊಂದ್ರೆ ಇದೆಯೋ ಏನೋ. ಏನವಿಲ್ಲ ಕಣ್ರಿ, ಇನ್ನೇನ್ ಸಿಕ್ಕಿಲ್ಲ. ಹೌದಾ? ಇಲ್ಲ ರೀ, ಇನ್ನು ನನ್ ಮದ್ವೆನ ಮಾಡ್ಕೊಂಡೇ ಇಲ್ಲ. ಮಾಡ್ಕೊಂಡ್ರಾಯ್ತು. ಏನ ನನ್ನ ಮದ್ವೆನ ಕಣ್ರಿ? ಮಾಡ್ಕೋಗು, ಮತ್ತೆ ನನ್ಗೆ ಕೇಳ್ತೀಯ? ಸರಿ ಬನ್ನಿ ಮತ್ತೆ ಹೋಗುವ. ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದೀಯಾ? ರೇ ಎಲ್ಗೂ ಇಲ್ಲ ಕಣ್ರಿ, ನಮ್ಮ ಅಂಗಡಿಗೆ ನಿಮ್ ಸಾಮಾನ್ ಕೊಡುರಿ. ಅದಕ್ಕೆ ಯಾಕೆ ಹಂಗೆ ಹೇಳ್ಕೊಂಡು ಹೋಗ್ತೀಯ? ಕರೆದ್ರೆ ಬರಲ್ವಾ? ಸರಿ, ನಿನ್ ಮುಂದೆ ನಡಿ, ನಾನು ಹಿಂದೆ ಬರ್ತೀನಿ. ರೇ ಶೀಲಾ ಅವ್ರ, ಏನು? ನಮ್ಮ ಅಂಗಡಿ ಇರೋದು ಎಮ್ಗೆ ಹತ್ರ. ಸುಮ್ನೆ ಹೋದ್ರೆ ಬೇಜಾರಾಯ್ತದ. ನಾನೊಂದು ಹಾಡು ಹೇಳ್ತೇನೆ, ಅದು ತಕ್ಕನಾಗೆ ಡ್ಯಾನ್ಸ್ ಮಾಡಿ. ನೀನ್ ಹಾಡು ಹೇಳಿದ್ರೆ ನಾನ್ ಡ್ಯಾನ್ಸ್ ಮಾಡ್ಬೇಕಾ? ಅದೆಲ್ಲ ಆಗೋದಿಲ್ಲ. ನಾನೇ ಹಾಡು ಹೇಳ್ತೀನಿ, ನೀನೇ ಕುಣಿ. ನಾ ಏನ್ ಹೇಳ್ತೀನಿ ನನ್ನ ವಿರುದ್ಧನೇ ಹೇಳ್ತಾಳೆ ಬಿಡಪ್ಪ. ನಮ್ಮವ್ವ ಹಂಗೆ ಹೇಳಿರೋದು, ನೀನ್ ಉಲ್ಟಾನೆ ಹುಟ್ಟಿರೋದು ಕಣೆ ಅಂತ. ಸರಿ ಸರಿ ಬಿಡೆ, ನಾನಾಡಿ ನೀ ಕುಣಿಯೋದು ಬೇಡ, ನೀನಾಡಿ ನಾ ಕುಣಿಯೋದು ಬೇಡ. ಇಬ್ರು ಆಡೋಣ, ಇಬ್ರು ಕುಣಿಯೋಣ. ಇದು ಒಂಥರ ಚೆನ್ನಾಗಿದೆ. ಬೋಕಿ ಕಣ್ಣು ನಂದು ಬ್ಯಾಡ 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 ಅಂದ್ರು ನೋಡು 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 ಅಲ್ಲೇ ಅಲ್ಲೇ ನೋಡುವಂತದೇ. ಯಾಕ್ಲೇ 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 ಮರ್ಕೋತಿ ಮನ್ಸು ನಂದು ಸಾಕು 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 ಅಂದ್ರು ಹಾಕು 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 ಅಲ್ಲೆಲ್ಲಾಗ ಹಾಕುವಂತದೇ. ಯಾಕ್ಲೇ 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 ಹೊಟ್ಟು ನಿಂದೆ ನೆತ್ತಿ ನಿಂದೆ ಹುಬ್ಬು ನಿಂದೆ ರಪ್ಪೆ ನಿಂದೆ ಪಾಪೆ ನಿಂದೆ ಪಾಪೆಯಲ್ಲಿ ಬಿದ್ದ ಚಂದ್ರ ಬಿಂಬ ನಿಂದೆ ನತ್ತು ನಿಂದೆ ಮೂಗು ನಿಂದೆ ಹೊಳ್ಳೆ ನಿಂದೆ ಉಸಿರು ನಿಂದೆ ಉಸಿರ ತುಂಬ ಹುಕ್ಕುತ್ತಿರೋ ಪಕ್ಕ ಪಕ್ಕ ಪ್ರೀತಿ ನಿಂದೆ. ಹೋಗಿ ಕಣ್ಣು ನಂದು ಬ್ಯಾಡ 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 ಅಂದ್ರು ನೋಡು 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 ಅಲ್ಲೇ ಅಲ್ಲೇ ನೋಡುವಂತದೇ. ಯಾಕ್ಲೇ 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 ದೃಷ್ಟಿಗಿಷ್ಟಿಯಾದ್ರೆ ರಕ್ತ ಮುಚ್ಚಿದ್ರಾಯ್ತು, ತಾಟು ಗೀಟಾದ್ರೆ ದೃಷ್ಟಿಗದ್ರಾಯ್ತು, ನಂಜು ಗಿಂಜಾದ್ರೆ ದಾಡಿದ್ರಾಯ್ತು, ನೆತ್ತಿಗೇರಿ ಬಿಟ್ರೆ ತಪ್ಪಿಕೊಂಡ್ರಾಯ್ತು. ಹಾಕ ಹಾಕಲೇ ಹೆಜ್ಜೆ ಹಾಕಲೇ
ಮುದ್ದು ಮಾಡುತ್ತಾ ಚಿಂದಿ ಮಾಡಲೇ ನಾತಿ ಕೈ ನಂದು ತಡಿ 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 ಅಂದ್ರು ಹಿಡಿ 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 ಭರ್ತಿ ಭರ್ತಿ ಹಿಡಿ ಅಂತದೆ ಯಾಕ್ಲೆ 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 ಅಬಂ 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 ಬಾಯ್ ಬಾಯ್ ನಂದು ತಾಳ 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 ಅಂದ್ರು ಕೇಳು 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 ಎಲ್ಲ ಎಲ್ಲ ಕೇಳು ಅಂತದೆ ಯಾಕ್ಲೆ 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 ಕಣ್ಣು ಬಂದು ಚುಚ್ಚಲಿ, ಮನಸ್ಸು ಬಂದು ಮುಟ್ಟಲಿ, ಕೈ ಬಂದು ಕರೆಯಲಿ, ಬಾಯಿ ತುಳಿಯಲಿ, ಆಸೆ ಬಂದಪ್ಪಲಿ, ಮಾತು ಬಂದು ಹಿಂಡಲಿ, ಕೂಡೋದು ಕನಸಲಿ, ಮಲಗೋದು ಎದೆಯಲಿ. ಹಾಕ ಹಾಕಲೇ ಹೆಜ್ಜೆ ಹಾಕಲೇ ಮುದ್ದು ಮಾಡುತ್ತಾ ಚಿಂದಿ ಮಾಡಲೇ ಧಾರಾಳ ಹೃದಯ ನಂದು ಹಾಡಾಡಾಡು ಅಂದ್ರು ಬೇಡ ಬೇಡ ಪ್ರೀತಿ ಬೇಡು ಬೇಡು ಅಂತದೆ ಯಾಕ್ಲೆ 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 ಹಾಳಾದ್ 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 ಹಾಳಾದ ವಯಸ್ಸು ನಂದು ತಗ್ಗು 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 ಅಂದ್ರು ನುಗ್ಗು 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 ಮುಂದೆ ನುಗ್ಗು ನುಗ್ಗು ಅಂತದೆ ಯಾಕ್ಲೆ 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 ಬೆಟ್ಟು ನಿಂದೆ ನೆತ್ತಿ ನಿಂದೆ ಹುಬ್ಬು ನಿಂದೆ ರಪ್ಪೆ ನಿಂದೆ ಪಾಪೆ ನಿಂದೆ ಪಾಪೆಯಲ್ಲಿ ಬಿದ್ದ ಚಂದ್ರ ಬಿಂಬ ನಿಂದೆ ಮತ್ತು ನಿಂದೆ ಮೂಗು ನಿಂದೆ ಹೊಳ್ಳೆ ನಿಂದೆ ಉಸಿರು ನಿಂದೆ ಉಸಿರ ತುಂಬ ಹುಟ್ಟುತ್ತಿರೋ ಪಕ್ಕ ಪಕ್ಕ ಪ್ರೀತಿ ನಿಂದೆ ಅತಿ 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 ತಿರುಗೋಕಿ ಕಣ್ಣು ನಂದು ಬ್ಯಾಡ 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 ಅಂದ್ರು ನೋಡು 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 ಅಲ್ಲೇ ಅಲ್ಲೇ ನೋಡು ಅಂತದೆ ಯಾಕ್ಲೆ 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 ಸಂತೋಷ್, ಹೇಳು ಸಂಗೀತ. ಅಲ್ಲ ಇನ್ನು ಎಷ್ಟು ದಿನ ಅಂತ ಈ ನಮ್ಮ ಕಣ್ಣ ಮುಚ್ಚಲೆ ಆಟ? ಈ ಆಟ ನಿನಗೆ ಬೇಸರ ಆಯ್ತೇನೋ? ಇದು ಬೇಸರದ ಮಾತಲ್ಲ ಸಂತೋಷ್, ನನ್ನ ನಿನ್ನ ದಾಂಪತ್ಯದ ಮಾತು. ಅಂದ್ರೆ ಇನ್ನು ಎಷ್ಟು ದಿನ ಅಂತ ಹೀಗೆ ಕದ್ದು ಮುಚ್ಚಿ ಪ್ರೀತಿ ಮಾಡೋದು ನೀನು ಹೇಳಿ. ಅದು ಅಲ್ಲದೆ ನಾನು ಒಂದು ಹೆಣ್ಣು, ನಾನು ಒಂದು ಚೂರು ದಾರಿ ತಪ್ಪಿದ್ರು ನನ್ ಬಾಳು 1000 ಹೋಳಾಗುತ್ತೆ. ಅದಕ್ಕೋಸ್ಕರ ನಮ್ಮ ಮದುವೆ ವಿಚಾರನ ನಿಮ್ಮನೆಯವ್ರು ತಿಳಿಸಿ ಆದಷ್ಟು ಬೇಗ ಮದ್ವೆಗೆ ಒಪ್ಪಿಗೆ ತಗೊಳ್ಳಿ. ಸಂಗೀತ ಸಂಗೀತ ನೀನೇನು ಸುಲಭವಾಗಿ ಹೇಳ್ಬಿಟ್ಟೆ, ಆದ್ರೆ ನನ್ನ ಪರಿಸ್ಥಿತಿ ತುಂಬಾ ಕಷ್ಟವಾಗಿದೆ. ಅಂದ್ರೆ ಅಲ್ಲರಿ, ನಮ್ಮ ಮದ್ವೆಗೆ ನಿಮ್ಮನೇಲಿ ಒಪ್ಪಿಗೆ ಕೊಡೋದಿಲ್ವಾ? ನಮ್ ತಂದೆನೇ ನಮ್ಮ ಮದ್ವೆಗೆ ಒಪ್ಕೊಂಡಿರ್ಬೇಕಾದ್ರೆ ನಿಮ್ಮನೆಯವ್ರದ್ದು ಏನ್ರಿ ಅಭ್ಯಂತರ? ಸಂಗೀತ, ನಿಮ್ಮ ಅಣ್ಣೇನೋ ಒಬ್ಬೆ ತಂಗಿ ಅಂತ ಒಪ್ಪಿಗೆ ಕೊಟ್ರು, ಆದ್ರೆ ನಮ್ಮ ಅಕ್ಕ ನಮ್ಮ ಬಾವ ಒಪ್ಪಿಗೆ ಕೊಡ್ಬೇಕಲ್ಲ. ಯಾಕೆ ನಿಮ್ಮ ಅಕ್ಕ ಬಾವನ್ಗೆ ನಿಮ್ಮ ಮೇಲೆ ಪ್ರೀತಿ ಇಲ್ವಾ? ಸಂಗೀತ, ನಮ್ಮ ಅಕ್ಕ ಬಾವನ್ಗೆ ಅವ್ರ ಮಕ್ಕಳಿಗೆ ಹೆಚ್ಚಿನ ಪ್ರೀತಿ ನನ್ನ ಮೇಲಿದೆ. ಆ ಪ್ರೀತಿ ನಮ್ಮಿಬ್ಬರ ಮದುವೆಗೆ ಅಡ್ಗೋಡೆ ನಿಂತಿದೆ ಕಣೆ. ಅಂದ್ರೆ ಈ ನಿಮ್ಮ ಮಾತು ನನ್ಗೆ ಅರ್ಥ ಆಗ್ತಾ ಇಲ್ಲ. ಸಂಗೀತ, ಇವತ್ತು ನನ್ನ ಜೀವನದ ಪೂರ್ಣ ಕಥೆ ಹೇಳ್ತೀನಿ ಕೇಳು. ನಾನು ತಂದೆ ತಾಯಿ ಕಳ್ಕೊಂಡು ತಬ್ಲಿಯಾದಾಗ ನನ್ನ ಯಶಸ್ಸಿನ ಬುನಾದಿಗೆ ಅಡಿಗಾಲನ್ನು ಹಾಕಿ ನನ್ನನ್ನು ವಿದ್ಯಾವಂತ ಮಾಡಿದವರು ನನ್ನ ಅಕ್ಕ ನಮ್ಮ ಭಾವ. ಅವರೆಲ್ಲರ ಆಸೆ ಒಂದೇ, ನಮ್ಮೆಲ್ಲರ ಮಮತೆ ಬಳ್ಳಿಯಾದ ಸುದ್ದಿ ನಾನು ಕೊಟ್ಟು ಮದುವೆ ಮಾಡಿ ನಮ್ಮ ದಾಂಪತ್ಯ ಸವಿಬೇಕು ಅಂತ ಕನಸು ಕಾಣ್ತಿದ್ದಾರೆ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೋಗಿ ಹೇಳಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ತುಂಬಾ ಆಘಾತ ಹೋಗೋದು. ನಿನ್ನ ಯೋಚನೆ ಮಾಡೋ ಸಂಗೀತ. ಹೌದಾ? ಹಾಗಾದ್ರೆ ನನ್ನ ಯಾಕೆ ಪ್ರೀತಿ ಮಾಡಿದ್ರಿ? ಸಂಗೀತ, ನಿನ್ನ ಚೆಲುವಿನ ನೋಟದಲ್ಲಿ ನಾನು ಎಲ್ಲವನ್ನೂ ಮರೆತೆ.
ನೋಡ್ರಿ, ನಿಮ್ಮ ಅಕ್ಕ ಭಾವ ನಿಮ್ಮನ್ನ ವಿದ್ಯಾವಂತರಾಗಿ ಮಾಡೋದಕ್ಕೆ ಕಷ್ಟಪಟ್ಟಿದ್ದಾರೆ ನಿಜ. ಹಾಗಂತ ಅವ್ರ ಮಗಳನ್ನೇ ಮದ್ವೆ ಆಗ್ಬೇಕು ಅಂತ ಏನ್ ಒಪ್ಪಂದ ಆಗಿಲ್ವಲ್ಲ. ಮದ್ವೆ ಏನಿದ್ರು ನಿಮ್ಮಿಷ್ಟ ಬಂದಾಗಲ್ವಾ? ಈ ಕಾರ್ಯ ಮಾತಿನಲ್ಲಿ ಹೇಳೋದು ಸುಲಭದ ಸಂಗೀತ. ಹೌದಾ? ಹಾಗಾದ್ರೆ ಇನ್ನೇನ್ ಮಾಡ್ತೀರಾ? ಸಂಗೀತ ಹೇಗಾದ್ರೂ ಮಾಡಿ ನನ್ನ ಅಕ್ಕ ನನ್ನ ಭಾವನ ನಾಳೆ ಒಪ್ಪಿಸ್ತೀನಿ ಸಂಗೀತ. ಹೌದಾ? ಹಾಗಾದ್ರೆ ಊರಿಗೆ ಯಾವಾಗ ಹೋಗ್ತೀರಾ? ನಾಳೆಗೆ ದೀಪಾವಳಿ ಹಬ್ಬಕ್ಕೆ ಬರ್ತೀನಿ ಅಂತ ಫೋನ್ ಮಾಡಿದ್ದೀನಿ. ಅಲ್ಲಿ ಹೋದಾಗ ಏನಾದ್ರು ಮಾಡಿ ಒಪ್ಪಿಸ್ತೀನಿ ಬಿಡು ಸಂಗೀತ. ಈಗ ಟೈಮ್ ಆಯ್ತು, ಹೊರಡೋಣ. ಸಂತೋಷ್, ನೋಡಿ ಮಳೆ ಬರೋ ಹಾಗಿದೆ, ಗುಡುಗು ಮಿಂಚು ಶುರು ಆಗಿದೆ. ಇನ್ನು ಸ್ವಲ್ಪ ಹೊತ್ತು ಹೀಗೆ ಕಾಲ ಕಳೆದು ಆಮೇಲೆ ಹೋಗ್ಬೋದಲ್ವಾ? ಸಂಗೀತ ನವೀನಂತೆ ನರ್ತನ, ನರ್ತನಕ್ಕೆ ತಕ್ಕಂತೆ ಯೌವನ, ಯೌವನಕ್ಕೆ ತಕ್ಕಂತೆ ಗಾಳಿಯಲ್ಲಿ ತೇಲಿ ಹೋಗುವ ಈ ನಿನ್ನ ಮಧುರ ಗಾನ. ಹೆಜ್ಜೆ ಹೆಜ್ಜೆಗೂ ರಾಗ ತಾಳಗಳೊಂದು ಗೂಡಿ ಈ ನಿನ್ನ ಅಂಕು ಡೊಂಕಿನ ಬಂದಿವೆ ಮಳೆಯಲ್ಲಿ ಮಧುರ ಚಿಂತನದಂತೆ ಬಾಲವಿದೆ ನಮ್ಮಿಬ್ಬರ ಬೆಳಗ ತೋರುವುದು. ಮುಂಜಾನೆಯ ಮಂಜು ಪರದೆ ಹಿಂದೆ ರವಿ ಬಂಗಾರದ ಪಂಜು ಹಚ್ಚಿದ. ಬೆಳಗಿತೋ ಬೆಳಗಿತೋ ಮಿನುಗಿತೋ ಮಿನುಗಿತೋ ಬಾಳಬಾನಿನ ಬೆಳ್ಳಿ ಮೋಡ. ನಗುವ ಕಡಲು ತುಂಬಿದೆ, ಮುಗಿಲಿಗೆ ಅಲೆ ಸೋಕಿದೆ. ಹೆಗಲಿನ ಕಲ ನವಿಲ ಪಟಲ ಗರಿ ಗರಿ ತೆರೆದಾಡಿದೆ. ಕಣ್ಣು ಕಟ್ಟು ಜಾದು ಪಟ್ಟು ಬಳ್ಳಿ ಬಲೆ ಬಾಗೋ ಗುಟ್ಟು ಅಮಲೇರಿದೆ ಆಸೆಗೆ. ಈ ಬಲಗಾರನು ಬರಸೆಳೆದರೆ ಸಿಹಿ ಮತ್ತು ಬರಿಸುತ್ತ ಅಲೆಸುತ್ತ. ಮುಂಜಾನೆಯ ಮಂಜು ಪರದೆ ಹಿಂದೆ ರವಿ ಬಂಗಾರದ ಪಂಜು ಹಚ್ಚಿದ. ಬೆಳಗಿತೋ ಬೆಳಗಿತೋ ಮಿನುಗಿತೋ ಮಿನುಗಿತೋ ಬಾಳಬಾನಿನ ಬೆಳ್ಳಿ ಮೋಡ. ಚಿಗುರಿನ ಸಗಡೇರಿದೆ, ಮಿರಿ ಬರಿ ಮಿರಿ ಮಿರಿ ಬರಿ ಮಿರಿ ನರಗಳು ಸ್ವರ ಹಾಡಿದೆ. ಹೆಜ್ಜೆ ಇಟ್ಟ ಕಡೆ ಎಲ್ಲ ಹೂ ಕಾಯಿ ಹಣ್ಣು ಬೆಲ್ಲ ಈ ಹೆಣ್ಣಿನ ಸಂದೆಗೆ. ಮೆಲ್ಲ ಇಟ್ಟ ಹೆಜ್ಜೆ ಎಲ್ಲ ಗಲ್ಲ ಗಲ್ಲ ಅನ್ನುತ್ತಲ್ಲ ಈ ಗಂಡಿನ ಹಾಡಿದೆ. ಈ ಸುಕುಮಾರಿಯು ತುಟಿ ತೆರೆದರೆ ಬರಿ ಮುತ್ತೋ ಸುರಿಸುತ್ತೋ ತಲೆ ಸುತ್ತೋ.
ಶೃಂಗಾರದ ಪಂಜು ಹಚ್ಚಿದ. ಬೆಳಗಿತೋ ಬೆಳಗಿತೋ ಮಿನುಗಿತೋ ಮಿನುಗಿತೋ ಬಾಳವಾನಿನ ಬೆಳ್ಳಿ ಮೋಡ. ಸೇಡಿನ ಪ್ರತಿಕಾರದ ಜ್ವಾಲೆ, ಹೃದಯದ ಅಂತರಾಳದ ಕ್ರೋಧಾಗ್ಲಿ ದಹಿಸುತ್ತಿದೆ. ಪರಿಮಳ ತುಂಬಿದ ಹೆಣ್ಣಿನ ಮಧುರ ನೋಟ ಮುದ ನೀಡುತ್ತಿದೆ. ಮುಂಬರುವ ಮೊದಲ ರಾತ್ರಿಗೆ ಅನ್ನಮಯ ಮದು ತುಂಬಿದ ಹೂವಿಗೆ ಈ ವಿಲಾಸಿ ಪ್ರಿಯ ಅವಿನಾಶನ ಪರಾಗ ಕಾಲಕಾಷ್ಟೆಯಿಂದ ಮುನ್ನುಡಿಯಾಡುತ್ತಿದೆ. ಸರಸರನೆ ಎರಿಯುವ ನಾಗರವನ್ನು ಹಿಡಿದು ಅದರ ವೇಷವನ್ನು ಕಕ್ಕಿಸವಲ್ಲ ಈ ರಣಧೀರ. ಮನುಜನಾಗಿ ಹುಟ್ಟುವುದೇ ಸುಖ ಸೌಭಾಗ್ಯ ವೈಭೋಗವನ್ನು ಅನುಭವಿಸುತ್ತಿದ್ದಾನೆ. ಅದಿಲ್ಲದ ಜೀವನ ನಶ್ವರ. ಸೌಂದರ್ಯದ ಒಡಲು ನೋಡಿದಾಗ ಓಕೆ ಬೋಲ್ಗಳು ಹರಿಯುತ್ತಿವೆ ರಾಮಣೀಯ ಸರೋವರಗಳಂತೆ. ಸಿರಿಗಂಧದಂತಿರುವ ಸೌಂದರ್ಯದ ಮೇಲೆ ಸಿರಿಗಂಧದಂತಿರುವ ಸುಖ ಸೋಪಾನದ ಮೇಲೆ ವೈಭವದ ಹಾರಾಟ. ಸಿಕ್ಕದಿರುವ ಅಕ್ಕಿಯನ್ನ ಕೊಕ್ಕಿ ಕೊಕ್ಕಿ ಆದರೂ ತಿನ್ನಬೇಕು. ಆದರೆ ಸಿಗುವುದು ಮನಸ್ಸಿಗೆ ಚಿರ ಶಾಂತಿ. ನಾಶ ವಿನಾಶ ಸತೀಶ್ ಅವಿನಾಶ. ಏನ್ರಿ? ಏನೇ ಇವತ್ತು ತಮ್ಮ ಬರೋ ಖುಷಿಲಿ ಇಷ್ಟೊಂದು ಸಂತೋಷದಲ್ಲಿದ್ಯಾ? ಹೌದು, ನನಗ್ ಮಾತ್ರ ಸಂತೋಷ. ಯಾಕೆ ನಿಮಗ್ ಸಂತೋಷ ಆಗ್ತಾ ಇಲ್ವಾ? ನನಗ್ ಸಂತೋಷ ಆಗದೆ ಇರ್ತೇನೆ. ನಮ್ಮೆಲ್ಲರ ಬಾಳಿನ ನಂದಾದೀಪವಾಗಿ ನಿನ್ ತಮ್ಮ ಓದ್ ಮುಗಿಸಿ ವಾಪಸ್ ಬರ್ತಿರುವಾಗ ನನಗ್ ಸಂತೋಷ ಆಗದೆ ಇರ್ತಿದ್ದೇನೆ. ನನ್ಗೆ ಅದೆಲ್ಲ ಕಣೆ ಮುಖ್ಯ.
ನೀನು ಸದಾ ಹೀಗೆ ನಗ್ನಗ್ತಾ ಇದ್ರೆ ಈ ಮನೆ ಸದಾ ಸಂತೋಷ ಸಮೃದ್ಧಿಯಿಂದ ತುಂಬಿ ತುಳುಕಾಡುತ್ತೆ ಕಣೆ. ನೀನೇ ನನ್ನ ಬಾಳಿನ ಜ್ಯೋತಿ ಕಣೆ, ಜ್ಯೋತಿ. ಸಂಗಾತಿ ಸಂಗಾತಿ ಓ ಸಂಗಾತಿ, ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಘಮ್ಮಂತಿ ಓ ಸೇವಂತಿ, ಸಹರಾಮಣಿ ನನ್ನ ಸಹಚಾರಿಣಿ, ನನ್ನ ಎದೆಯಾಳೋ ದೊರೆ ಸಾನಿ ಸಹಧರ್ಮಿಣಿ. ನರಗಳ ಒಳಗೆ ಸ್ವರಗಳ ಕೊಡುಗೆ, ಒಲವಿನ ಒಡವೆ ನೀಡೋಳು ಭಾಮಾಮಣಿ. ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಘಮ್ಮಂತಿ ಓ ಸೇವಂತಿ. ಕ್ಷಣವು ಜೀವಂತವು, ದಾಹ ಇರುವಾಗ ಒಲವೊಂದೇ ಎಂಬಲಿ, ಹೀಗೆ ನಿನಗಾಗೆ ಪ್ರತಿ ನಿಶ್ವಾಸ ಪುಷ್ಪಾಂಜಲಿ. ಸಾಗರವು ನೀನು ಅಲೆಯಾದ ನಾನು, ನಿನ್ನ ಸೆರೆ ಬೇಡುವೆ. ಈ ಅಂತರಾಳ ಕಡಲಂತರಾಳ, ನಾದರೆ ನೀವೇ. ಪ್ರತಿಪದದೊಳಗು ಪ್ರತಿಫಲಿಸುವೆವು, ಪ್ರತಿಧ್ವನಿಯೊಳಗೂ ದಾಂಪತ್ಯ ಸಂಧಾನವು. ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಘಮ್ಮಂತಿ ಓ ಸೇವಂತಿ. ಉಸಿರಾಟ ನೀನಿರದೆ ಏನಿದೆ, ಪ್ರೀತಿ ರಸದೂಟ ಒಲವಿರದೆ ಜಗವೆಲ್ಲಿದೆ. ಬಾಳು ಅನ್ನೋದು ಪ್ರತಿನಿತ್ಯ ಕಂಪನ, ಯೋಗ ಅನುರಾಗ ನೀಡುವುದು ಸವಿಚೇತನ. ನೀ ನಡೆಯಲೆಂದು ಮಳೆಬಿಲ್ಲು ತಂದು ಹಾದಿಯಲಿ ನಾ ಹಾಸುವೆ, ರಾಗಗಳ ತಂದು ನೆಲೆಯಾಗಿ ಯಾವುದು ಕಿವಿಯೋಲೆಯ
ಮಾಡುವೆ. ಶುಭ ಶುಭ ಶಕುನ ಮನಗಳ ಮಿಲನ, ಅಳಿಸದ ಕವನ ಸಾಂಗತ್ಯ ಸಿಂಹಾಸನ. ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಘಮ್ಮಂತಿ ಓ ಸೇವಂತಿ. ಸಹರಾಮಣಿ ನನ್ನ ಸಹಚಾರಿಣಿ, ನನ್ನ ಎದೆಯಾಳೋ ದೊರೆ ಸಾನಿ ಸಹಧರ್ಮಿಣಿ. ನರಗಳ ಒಳಗೆ ಸ್ವರಗಳ ಕೊಡುಗೆ, ಒಲವಿನ ಒಡವೆ ನೀಡೋಳು ಭಾಮಾಮಣಿ. ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಘಮ್ಮಂತಿ ಓ ಸೇವಂತಿ. ಅಲ್ಲೇ ನಿಂತ್ಕೊಳ್ಳೋ. ಏನು ನೀನು ಇದ್ಗಿದ್ದ ಒಳಗೆ ಹೋಗ್ತಿದ್ಯಾ? ಒಂದು ನಿಮಿಷ ಇರು, ನಿನ್ಗೆ ಹೋಗಿ ಒಳಗಡೆ ಹಾಕು ತಟ್ಟೆ ತರ್ತೀನಿ. ಇಲ್ಲ 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 ಅಲ್ಲೈತೆ ನೋಡಿ ಮುಂದಗಡೆ. ಬಾರೋ. ಅಲ್ಲೋ, ಏನು ನೀನಿದು? ಅಲ್ಲ, ಊಟ ಮಾಡ್ತೀಯಾ ಅಥವಾ ಇಲ್ವಾ ನೀನು ಅಂತ? ಅಕ್ಕ ನಾನು ಡೆಲ್ಲಿಗೆ ಹೋಗಿರಲಿಲ್ಲ, ಬೆಂಗಳೂರಿಗೆ ಹೋಗಿದ್ದೆ ಅಕ್ಕ. ಸರಿ ಸರಿ ಆಯ್ತು, ಬನ್ನಿ ಊಟ ಮಾಡೋಣ. ಏಯ್ ಶಾರದಾ, ಏನ್ರಿ? ಏನೇ ಮಾತೇತು ಅಂದ್ರೆ ಊಟ ಊಟ ಅಂತೇಳೆ. ಇವತ್ತು ಎಂತ ದಿನನೇ ದೀಪಾವಳಿ ಕಣೆ. ಫಸ್ಟು ನಾವೆಲ್ಲ ಪಟಾಕಿ ಹೊಡೆದು ಸಂಭ್ರಮಿಸೋಣ, ಆಮೇಲೆ ಊಟ ಮಾಡೋದಾಯ್ತು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಳೆಯ ಮಗನಾದನು ಮಾವ ಮಗುವಾದನು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಳಿಯ ಮಗನಾದನು ಓ ಮಾವ ಮಗುವಾದನು. ಆಸೆಯ ಮನ್ನಣೆ ಮಾಡಿ ಕೊಟ್ಟೋರ ಹೆಣ್ಣನ್ನು ಮುದ್ದಾಗಿ ನೋಡಿ, ಇದ್ದಾಗ ಹೋಳಿಗೆ ತಿನ್ನುತ್ತ ಹಾಡಿ ಕಣ್ಣಲ್ಲಿ ಕಂಬನಿ ಮುದ್ದಾಗಿ ಮಾಡಿ, ಸಲಹೋ ಅಳಿಮಯ್ಯ ರಾಮನಿಗೂ ಮೇಲು ಪ್ರೀತಿ ಕೊಟ್ಟೋನಿಗೆ ಕಟ್ಟಬೇಕು ಕಾಲು. ಚಂದನ ನೆತ್ತಿ ಮಲ್ಲಿಗೆ ಸುತ್ತಿ ಮನೆ ಮಗನಿಗೆ ಆರತಿ ಎತ್ತಿ ಪಾಡು ಬನವಾಯಿತು, ಓ ಇರುಳು ಬೆಳಕಾಯಿತು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಡಿಯ ಮಗನಾದನು ಮಾವ ಮಗುವಾದನು. ತಾನ ತಂದಾನ ತಂದಾನ ತಾನ ತಾನ ತಂದನಾನ, ಓ ತಾನ ತಂದಾನ ತಂದಾನ ತಾನ ತಾನ ತಂದನಾನ. ನಾನು ನಿಮ್ಗೆ
ಬೇಜಾರಾಗಿದ್ದೀನಿ. ಯಾಕೆಂದ್ರೆ ನಿನ್ ತಾಯಿ ಸಾಯುವಾಗ ಮಾತು ಕೊಟ್ಟಿದ್ದೀನಿ, ನಿನ್ಗೇನಾದ್ರೂ ನಾನ್ ನೋಡ್ಕೋತೀನಿ ಅಂತ. ಅದೇನ್ ಹೇಳು ಸಂತೋಷ್. ಮಾವ, ನಾನು ಮದುವೆ ಆಗಬೇಕಂತ ತೀರ್ಮಾನ ಮಾಡಿದ್ದೇನೆ. ನೋಡಿದ್ರೇನ್ರಿ ನನ್ನ ತಮ್ಮನ? ನಾನು ವಯಸ್ಸಿಗೆ ಬಂದಿದ್ದೀನಿ, ನನಗೂ ಮದ್ವೆ ಮಾಡ್ಕೋಬೇಕು ಅಂತ ಇವ್ರು ಯಾರಿಗೂ ಗೊತ್ತಾಗಲ್ಲ ಅಂತ ನಮ್ಮನ್ನ ಎಚ್ಚರಿಸ್ತಾ ಇದ್ದಾನೆ ಅಲ್ವೇನ್ರಿ? ಅಮ್ಮ, ನಮ್ಮ ಮಾವಂದುವೆ ಸುತ್ತಿದುವೆ ಏವನ್ ಜೋಡಿ ಅಮ್ಮ. ಹೋಗೋಣ ನೀನು. ಯಾವಾಗ್ಲೂ ನನಗೆ ಈ ರೀತಿ ತರ್ಲೇನೆ ಮಾಡ್ತಾ ಇರ್ಬೇಕು ಅಂತ ಅನ್ಕೊಳ್ತೀಯ. ನೀನು ಹೀಗೆಲ್ಲ ಹೇಳಿದ್ರೆ ಇನ್ನೊಂದ್ಸಲ ನೋಡು ನಿನ್ನ. ನೋಡ್ದೇನೆ ಶಾರದಾ, ಮದುವೆ ಅಂದ ತಕ್ಷಣ ನಮ್ ಶ್ರುತಿ ಮುಖದಲ್ಲಿ ಎಂತ ನಗು. ಸಂತೋಷ್, ನಾನ್ ಬದುಕಿರುವಾಗ್ಲೇ ನಿನ್ನ ಶ್ರುತಿನ ಮದುವೆ ಮಾಡಿ, ಯಾರು ಮಾಡಿರಬಾರ್ದು ಊರಲ್ಲಿ ಅಂತ ಮದುವೆ ಮಾಡಿ ಇಡೀ ಊರಿಗೆ ಊಟ ಹಾಕ್ಸ್ಬೇಕು ಅಂತ ಅನ್ಕೊಂಡಿದೀನಿ ಕಣೋ. ಇದೇ ನನ್ನ ಆಸೆ. ಹೌದು ರೀ, ನೋಡಿ ನಮ್ ಶ್ರುತಿಗೂ ನನ್ ತಮ್ಮಂಗೂ ಮಸಿಗ್ ಜೋಡಿ. ನನಗೂ ಅದೇ ಆಸೆ ಅಲ್ವಾ, ಆದಷ್ಟು ಬೇಗ ನನ್ನ ತಮ್ಮನ್ನ ಅಳಿನ ಮಾಡ್ಕೋಬೇಕು ಅಂತ. ಮಾವ, ನಾನು ಮದುವೆ ಆಗಿರೋದು ಶ್ರುತಿನಲ್ಲ, ಸಂಗೀತನ್ನ. ಸಂಗೀತ? ಹೌದು ಮಾವ. ನೋಡ್ತೀನಿ ಶಾರದಾ, ನಿನ್ ತಮ್ಮ ನಮ್ ಶ್ರುತಿ ಹೆಸರು ನಾಳೆ ಸಂಗೀತ ಅಂತ ಬದಲಾಯಿಸ್ಕೊಬಿಟ್ಟಿದನ್ ಕಣೆ. ಹೋಗ್ಲಿ ಬಿಡ್ರಿ, ಶ್ರುತಿ ಅಂದ್ರು ಒಂದೇನೆ, ಸಂಗೀತ ಅಂದ್ರು ಒಂದೇನೆ. ಸ್ವಲ್ಪ ಹೆಸರು ವ್ಯತ್ಯಾಸ ಇರ್ಬೋದು, ಆದ್ರೆ ಅರ್ಥ ಒಂದೇ ಅಲ್ವಾ? ಇಲ್ಲ ಅಕ್ಕ, ನಾನು ಹೇಳ್ತಾ ಇರೋ ಸಂಗೀತನೇ ಬೇರೆ. ಅಂದ್ರೆ? ಹೌದು ಮಾವ, ನಾನು ಪಟ್ಟಣ ಓದುತ್ತಿರ್ಬೇಕಾದ್ರೆ ಒಂದು ಹುಡುಗಿನ ಪ್ರೀತಿಸಿದ್ದೇನೆ. ಮದುವೆ ಅಂತ ಆದ್ರೆ ಅವಳನ್ನೇ ಅಂತ ತೀರ್ಮಾನ ಮಾಡಿದ್ದೇನೆ. ಸಂತೋಷ, ನೀನ್ ಮಾತಾಡ್ತಿರೋದು ನಿಜವೇನೋ? ನಿಜ ಮಾವ. ಈ ವಿಷಯದಲ್ಲಿ ಯಾರು ತಮಾಷೆ ಮಾಡ್ತಾರ ಮಾವ? ನಾನು ಆ ಹುಡುಗಿಯ ಮದುವೆ ಹೋಗುವಂತ ತೀರ್ಮಾನ ಮಾಡಿದ್ದೇನೆ. ಅಯ್ಯೋ ದೇವ್ರೆ! ಅದು ಅಲ್ಲದೆ ಅವರಣ್ಣ ಆಗರ್ಭ ಶ್ರೀಮಂತ. ಆ ಹುಡುಗಿನ ಮದುವೆ ಆದ್ರೆ ಆ ಸಿರಿ ಸಂಪತ್ತೆಲ್ಲ ನಮ್ದಾಗತ್ತೆ. ಅಂದ್ರೆ ನೀನು ಅವರ ಭೋಗದ ಸಂಪತ್ತಿಗೋಸ್ಕರ ನಮ್ಮ ಆಸೆ, ನಮ್ಮ ಕನಸುಗಳಿಗೆ ಬೆಂಕಿ ಇಟ್ಟು ಆ ಬೆಂಕಿಯಲ್ಲಿ ಬರೋ ಬೂದಿಲಿ ನೀನು ಸುಖ ಪಡ್ಬೇಕು ಅಂತ ಅನ್ಕೊಂಡಿದೇನೋ ಚಾಟಾರ? ಅಕ್ಕ, ನಾನು ಸಂಗೀತನ ಮದುವೆ ಮಾತ್ರಕ್ಕೆ ನಮ್ಮ ಶ್ರುತಿಗೆ ಬೇರೆ ಗಂಡ ಸಿಗಲ್ವಾಗ? ಅದು ಅಲ್ಲದೆ ನಿಮ್ಮನ್ನು ಮರೆಯಲಾಕ. ಓ ಹೌದಾ? ಯಾಕೆ ಹೇಳು? ಇಷ್ಟು ದಿವಸ ದಿಕ್ಕೋ ದಿವಾಳಿ ಇಲ್ದಿರೋ ನಿನ್ನ ಸಾಕಿ ಇಷ್ಟು ದೊಡ್ಡವನನ್ನ ನಾನು ಮಾಡಿದ್ವಲ್ಲ, ಆ ಒಂದು ಸಂದರ್ಭಕ್ಕೆ ನೀನ್ ಕೊಡ್ತಾ ಇರೋ ಭಿಕ್ಷೆ ನನ್ನ ಮಗಳ ಮದುವೆ ನೀನ್ ಮಾಡ್ತೀಯನೋ? ಬೇಡ ಸಂತೋಷ್, ಬೇಡ. ಇಲ್ಲ ಸಂತೋಷ್, ನೀನೇನೋ ಸಂಗೀತನ ಮದುವೆಯಾಗಿ ಸುಖವಾಗಿರ್ತೀಯ ಕಣೋ. ಆದ್ರೆ ನಿನಗೆಂದೆ ಮುಡಿಪಾಗಿಟ್ಟಿದ್ದ ಈ ನನ್ನ ಗತಿ ಏನು? ಮಾವ, ನಾವು ಸಂಗೀತನ ಮದುವೆ ಮಾತ್ರಕ್ಕೆ ಶ್ರುತಿಗೆ ಬೇರೆ ಗಂಡ ಸಿಗೋಣ ಮಾವ. ನಾನು ನಿಂತು ಮದುವೆ ಮಾಡ್ತೀನಿ ಮಾವ. ಬೇಕಾಗಿಲ್ಲ ಕಣೋ. ಇಷ್ಟು ದಿವಸ ಸಾಕಿದಕ್ಕೋಸ್ಕರ ನನ್ನ ಮದುವೆ ಮದುವೆ ನೀನ್ ಮಾಡ್ಬೇಕಾ? ಅಕ್ಕ, ಸಂಗೀತ ಸಂತೋಷ್, ನೀನೇನೋ ಆಯ್ತು, ನೀನೇನೋ ಸಂಗೀತನ ಮದುವೆಯಾಗಿ ಸುಖವಾಗಿರ್ತೀಯ ಕಣೋ. ಆದ್ರೆ ನಿನಗೆಂದೇ ಮುಡಿಪಾಗಿಟ್ಟಿದ್ದ ನನ್ನ ಶ್ರುತಿಯ ಗತಿ ಏನು? ಬೇಡಪ್ಪ ಅಮ್ಮ, ನನಗೆ ಮದುವೆನೇ ಬೇಡ. ಯಾಕಂದ್ರೆ ಮಹಲ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಅವತ್ತು ಸಾಯ್ಬೇಕಾದ್ರೆ ಮಾತು ಕೊಟ್ಟಿದ್ದ ಮಾತುಗಳೆಲ್ಲ ಇನ್ನು ದೂರಾಗಿ ಹೋಗ್ತಾ ಇದೆ. ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಯಾರು ಏನು ಮಾಡೋದಕ್ಕಾಗಲ್ಲ. ಬೇಡ ಅಮ್ಮ, ಅವ್ರ ಇಷ್ಟದಂತೆ ಯಾರಾದ್ರೂ ನೋಡ್ಕೊಂಡಿರ್ಲಿ. ಸಂತೋಷ್, ಬೇಡ ಸಂತೋಷ್, ಬೇಡ. ಅಂದು ನಿನ್ ತಾಯಿ ಸತ್ತಾಗ ಮಾತು ಕೊಟ್ಟಿದ್ದ ಮರಿಬೇಡ ಕಣು, ಮರಿಬೇಡ. ನಮ್ಮೆಲ್ಲ ಆಸೆಗೆ ವಿದಾಯ ಹೇಳ್ಬೇಡ ಕಣು, ವಿದಾಯ ಹೇಳ್ಬೇಡ. ಶ್ರುತಿ
ಮಗಳೇ ನಿನಗಿವತ್ತು ಎಂತ ಅನ್ಯಾಯ ಆಯ್ತು ಮಗಳೇ, ಎಂತ ಅನ್ಯಾಯ ಆಯ್ತಮ್ಮ. ನನ್ನ ತವ್ರ ಮನೆಯಿಂದ ನನ್ನ ತವ್ರ ಮನೆ ಕಿಡಿಯಿಂದ ನಿನಗೆ ಎಂತ ಅನ್ಯಾಯ ಮಾಡ್ಬಿಟ್ಟೆ ಕಡೆ ನಾನು. ಸಂತೋಷ್, ಇದೇ ನಿನ್ ಕೊನೆ ತೀರ್ಮಾನ ಏನು? ಹೌದು ಮಾವ, ಏನೇ ಆದ್ರೂ ನಾನು ಸಂಗೀತನೇ ಮದುವೆ ಆಗೋದು. ನೋಡು, ನೀನೇ ನಿರ್ಧಾರ ತಗೊಂಡು ನನ್ನನ್ನ ಕೇಳಕ್ ಬಂದಿದೀಯಲ್ಲ, ಇದನ್ನ ಮಾತ್ರ ನಾನು ಒಪ್ಪೋದಿಲ್ಲ ಕಣೋ. ಅಕ್ಕ, ನಿನ್ನ ಒಪ್ಪಿಗೆ ಬೇಕಾಗಿಲ್ಲ, ನಿನ್ನ ಆಶೀರ್ವಾದ ಅಷ್ಟೇ ಅಕ್ಕ. ನೋಡು ಸಂತೋಷ್, ಆಯ್ತು, ಈ ಮದುವೆನ ನಾನೇ ನಿಂತು ನಿನ್ ಮದುವೆ ಮಾಡ್ತೀನಿ ಕಣೋ. ಅಪ್ಪ, ಈ ಮದುವೆಗೆ ನೀವು ಒಪ್ಕೊಂಡ್ರಪ್ಪ. ಸಂತೋಷ್, ಹಕ್ಕಿ ಮರಿಗೆ ರೆಕ್ಕೆ ಬಲಿತ ಮೇಲೆ ಅದು ತಾಯಿ ಅಕ್ಕಿ ಜೊತೆ ಇರಲ್ಲ ಕಡು. ಅಪ್ಪ, ಈ ಮನ್ಸು ಸಾಕೋ ಬದಲು ಒಂದು ನೀಯತ್ತಾಗಿರೋ ನಾಯಿ ಸಾಕಿದ್ರೆ ಸಾಯೋ ಗಂಟನ ಮನೆಗೆ ಹಾಕಿದ್ದಪ್ಪ. ಅಲ್ಲಿ ಬಿಡಿ ಮಾವ, ಯಾರೇನೇ ಅಂದ್ರೆ ನನಗೆ ಬೇಜಾರಿಲ್ಲ. ಸಂಗೀತ ಅಣ್ಣಗೆ ಮದುವೆ ಸಿದ್ಧತೆ ಹೇಳಿ ಮಾವ. ಬೇಡಪ್ಪ, ನಿನ್ ಮದ್ವೆನ ಅವ್ರು ಮಾಡ್ಬೇಕಾಗಿಲ್ಲ, ನಾನ್ ಮಾಡ್ತೀನಪ್ಪ. ಯಾಕೆಂದ್ರೆ ಅವತ್ ನಿಮ್ ತಾಯಿ ಸಾಯುವಾಗ ಮಾತು ಕೊಟ್ಟಿದ್ದೀನಪ್ಪ. ಹಾಗಾದ್ರೆ ನಿಶ್ಚಯ ತಿಳಿಯೋದಾರಲ್ಲ ಮಾವ. ನೀವೇ ಒಪ್ಪಿ ನಿಶ್ಚಯ ಮಾಡಿರುವಾಗ ನಮ್ದೇನಿದೆಯಪ್ಪ ಇದ್ರಲ್ಲಿ? ಆದ್ರೂ ಮಾವ, ಆಯ್ತಪ್ಪ, ನಿಮ್ ಇಷ್ಟಕ್ಕೆ ನಾನ್ ಯಾಕೆ ಬೇಡ ಅನ್ಲಿ? ಆಯ್ತು, ಕರ್ಕೊಂಡ್ ಬಾ. ಸರಿ ಮಾವ, ನಾನು ಬರ್ತೀನಿ. ಏನಂದ್ರೆ ನಿಮಗ್ ಸ್ವಲ್ಪನೂ ನೋವಾಗ್ತಿಲ್ವೇನ್ರಿ? ನಿಮಗ್ ಸ್ವಲ್ಪನೂ ನೋವಾಗ್ತಿಲ್ವೇನ್ರಿ? ಹೇಳ್ರಿ. ಶಾರದಾ, ದುಃಖ ಆದ ಮಾತ್ರಕ್ಕೆ ಕತ್ ಕುಯ್ಕೊಳಕ್ಕಾಗತ್ತೇನೆ? ಕತ್ ಕುಯ್ಕೊಳಕ್ಕಾಗತ್ತಾ? ಏನ್ ಮಾಡ್ಲಿ, ಎಲ್ಲ ನನ್ನ ಹಣೆ ಬರ ಕಡೆ, ಎಲ್ಲ ನನ್ನ ಹಣೆ ಬರ. ಅಪ್ಪ, ಬೇಡಪ್ಪ, ಬೇಡ. ಇದೆಲ್ಲ ಆಗ್ತಿರೋದು ನನ್ನ ಒಬ್ಬಳಿಂದಾಗಿ ಅಲ್ವಾ? ಈ ತೊಂದ್ರೆನೆ ಬೇಡಪ್ಪ. ಈ ಮದುವೆ ಅನ್ನೋದು ನಾ ಕನ್ಸನ್ನೇ ಮರ್ತು ಬಿಡ್ತೀನಿ. ಅಪ್ಪ, ತೊಡಪ್ಪ, ನಾನು ಎಲ್ಲೋ ಕೂಲಿನ ನಾಲಿನ ಮಾಡಿ ನನ್ನ ಜೀವನ ನೋಡ್ಕೊಳ್ತೀನಿ ಹೊರತು ಈ ಮನೆಯಲ್ಲಿ ಗಂಡು ಮಗನಾಗಿ ಮಾಡಿ ಬದುಕ್ತೀನಿ. ದಯವಿಟ್ಟು ಈ ಮದುವೆ ಕಷ್ಟ ಬಿಟ್ಬಿಡಪ್ಪ, ಬಿಟ್ಬಿಡಿ. ಇಲ್ಲಮ್ಮ, ಇಲ್ಲ, ನಿನ್ನಂತ ಬಂಗಾರದಂತ ಹುಡುಗಿನ ಮದುವೆ ಆಗಿ ಯೋಗ್ಯತೆ ಅವನಿಗಿಲ್ಲಮ್ಮ, ಅವನಿಗಿಲ್ಲ. ನೀನು ನನ್ನ ಬಾಳಿನ ಚಿನ್ನ ಕಣಮ್ಮ, ಚಿನ್ನ. ಶ್ರುತಿ, ನಿಮ್ಮಣ್ಣ ಇನ್ನೂ ಬದುಕಿದಾನೆ ಕಣೆ. ನಿನ್ ಮದುವೆ ಆಗೋ ಯೋಗ್ಯತೆ ಅವನಿಗಿಲ್ಲ ಕಣಮ್ಮ. ಅವನಿಗಿಂತ ಒಳ್ಳೆ ಉತ್ತಮ ವರ ತಂದು ನಾನ್ ಮದುವೆ ಮಾಡ್ತೀನಿ. ಕಳ್ಬಿಡ, ಸುಮ್ತಿರಮ್ಮ. ಅಮ್ಮ, ಅಮ್ಮ, ಏನಮ್ಮ ನಿನ್ನ ಆಸೆ ಪಟ್ಟಿದ್ದೆಲ್ಲ ಇವತ್ತು, ನಿನ್ನ ಆಸೆ ನಿನ್ನ ಕನಸುಗಳೆಲ್ಲ ಈ ಎಲ್ಲವೂ ನನ್ನ ಮಗನಿಂದ ಮಣ್ಣಾಗ್ಬಿಡ್ತಲ್ಲಮ್ಮ. ಎಲ್ಲವೂ ಆಸೆ ಎಲ್ಲ ನಿರಾಸೆ ಆಗ್ಬಿಡ್ತಲ್ಲಮ್ಮ. ನನಗೆ ನನ್ನ ತವ್ರ ಮನೆ ಇದ್ದಾರೆ, ನನ್ನ ತವ್ರ ಮನೆ ಕಿಡಿ ಇದ್ದಾರೆ. ನನ್ನ ಬೆನ್ನಿಗೆ ಇವತ್ತು ಚೂರಿ ಬಿದ್ದು ಬಿಡ್ತಲ್ಲಮ್ಮ, ಚೂರಿ ಬಿದ್ದು ಬಿಡ್ತಲ್ಲಮ್ಮ. ಅತ್ತೆ, ನೀನು ಕೊಟ್ಟಿದ್ ಮಾತನ್ನ ನನ್ನ ಕೈಲಿ ಉಳಿಸ್ಕೊಳಕ್ ಆಗ್ತಿಲ್ಲ ಅತ್ತೆ. ನನ್ನ ಕ್ಷಮಿಸ್ಬಿಡು ಅತ್ತೆ, ಕ್ಷಮಿಸ್ಬಿಡು. ವಾತ್ಸಲ್ಯ ಮಮತೆಯ ತಾನೇ ಇದ್ದು ಒಲವಿಂದ ನಗುವಾಗ ತಾನೇ ಕಿತ್ತು. ವಾತ್ಸಲ್ಯ ಮಮತೆಯ ತಾನೇ ಇತ್ತು ಒಲವಿಂದ ನಗುವಾಗ ತಾನೇ ಕಿತ್ತು. ವ್ಯಥೆಯನೇ ತುಂಬುವ ಕಥೆಯನೇ ಬರೆಯುವ ಬರೆಯುವ ಬರೆಯುವ. ಈ ಗದ್ದೆ ಬೈಲಲ್ಲಿ ಕುತ್ಕೊಂಡು ಕತೆ ಕವನ ಬರೆಯೋಕೆ ಸ್ಫೂರ್ತಿ ಸಿಗುತ್ತೆ ಅಂತ ಬಂದ್ರೆ ಇಲ್ಲಿ ಒಂದು ನರ್ಪಿಳ್ಳನೂ ಪತ್ತೆ ಇಲ್ಲ. ಅವತ್ ಕಂಡು ಹುಡುಗಿ ಇವತ್ತಾದ್ರೂ ಪತ್ತೆ ಇಲ್ಲ. ಎಲ್ಲಾ ನಿರಾಸೆ. ಅವಳನ್ನ ನೋಡಿದಾಗಿಂದ
ನನ್ನ ಮನಸ್ಸು ಮಿಲಿ 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 ಅಂತ ಓಡಾಡ್ತಿದೆ. ಓಹೋ, ಇತ್ತಾಗೆ ಬರ್ತಾವಳಲ್ಲಪ್ಪ. ಬರ್ಲಿ ಬರ್ಲಿ. ಹಲೋ ಮಿಸ್ಟರ್ ಪಿ ಪತಿ. ನೀವು ನನ್ನನ್ನ ಪಶುಪತಿ ಅಂತ ಕರೆದ್ರೆ ನನಗೆ ಒಂಥರ ಆಗುತ್ತೆ. ಒಂಥರ ಎಲ್ಲಿ? ಹಾಗಾದ್ರೆ ನಾನ್ ನಿಮ್ಮನ್ನ ಏನಂತ ಕರೀಲಿ? ಅದನ್ನೇ ಚಿಕ್ಕದಾಗಿ ಚೊಕ್ಕವಾಗಿ ಬಸವರಿಂದ ತೆಗೆದಾಕ್ಬಿಟ್ಟು ಪತಿ ಅಂತ ಕರಿ. ಅಂದ್ರೆ ನೀವು ನನ್ನ ಪತಿ. ನೀವು ಮಾಡ್ಕೊಂಡ್ರೆ ಏನಂದ್ರೆ? ಅದೇ ಕಣ್ರಿ, ಇವತ್ತಲ್ಲ ನಾಳೆ ನೀವು ಮದುವೆ ಮಾಡ್ಕೊಂಡ್ರಿ ಅಂತಂದೆ. ನೀನು ನನ್ನ ಮದ್ವೆ ಆಗ್ತೀಯ? ಆಬೇಡ, ನನಗೆ ಗಂಡಸಲ್ವೇನ್ರಿ? ಯಾಕೋ ನನಗದೇ ಅನುಮಾನ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮನಕಾಯ. ಅಲ್ಲ, ನಾನ್ ಗಂಡ್ಸಲ್ವಾ ಅಂತ ಎದೆ ಒಪ್ಪಿಸ್ಕೊಂಡು ಹೇಳ್ತಾ ಇದೆಯಲ್ಲ, ನೀನ್ ಗಂಡ್ಸು ಅನ್ನೋದಕ್ಕೆ ಏನ್ಲ ಸಾಕ್ಷಿ? ಈ ತುಂಬ ತಗೋಗೆ ನನ್ನ ಗಂಡಸು ಅನ್ನೋದಕ್ಕೆ ಏನ್ ಸಾಕ್ಷಿ ಅಂತ ಕೇಳ್ತಾ ಇದೆಯಲ್ಲ, ತೆಗೆದು ತೋರ್ಬೇಕಾ? ಹೌದು, ಮತ್ತೆ ನೀನ್ ಗಂಡ್ಸು ಅನ್ನೋದಕ್ಕೆ ಸಾಕ್ಷಿ ತೋರಿಸಿದ್ರೆ ತಾನೇ ನೀನ್ ಗಂಡ್ಸು ಅಂತ ನಾನು ನಂಬೋದು. ನೋಡ್ಸಿಲ್ಲ, ನನ್ನ ಬಗ್ಗೆ ಇನ್ನೂ ನಿನಗ್ ಗೊತ್ತಿಲ್ಲ. ಏನು? ನಾನು ಎಂತ ತಿತ್ತೋದು ಅಂತ ನಿರೋರ್ಗೆಲ್ಲ ಗೊತ್ತು. ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು. ನೀನು ತೆಗೆದು ತೋರು ಅನ್ನೋದು ಯಾವ್ದ್ರೆ ನಾನು ನಾಚಿಕದೇ ಇಲ್ಲ, ತೆಗೆದು ತೋರ್ಬಿಡ್ತೀನಿ. ನೀನು ಕಿತ್ತೋದೋರು ಅಂತ ಸೂನ್ಗಳಿಗೆ ಮಾತ್ರ ಗೊತ್ತು, ನಾನ್ ಕಿತ್ತೋದೋರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ನಾನ್ ನೋಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ, ತೋರ್ಸು. ಬೇಡ, ನೋಡ್ಸಿಲ್ಲ, ಕಡೆಯದಾಗಿ ಹೇಳ್ತಾ ಇದ್ದೀನಿ. ನನ್ನ ಮರ್ಯಾದೆ ಏನು ಹೋಗುದಿಲ್ಲ, ಮರ್ಯಾದೆ ಹೋಗುದು ನಿಂದಿದೆ. ನೀನು ಪದೇ ಪದೇ ಕೇಳ್ತಾ ಇದೀಯ ಅಂದ್ರೆ ನನ್ನ ರೊಚ್ಚಿಗೆ ನೋಡಿಸ್ತಾ ಇದೀಯ ಅಂತ. ಅಲ್ಲ ಕಣೋ, ನಾನ್ ಪದೇ ಪದೇ ಕೇಳ್ತಾ ಇದ್ರು ನೀನು ತೋರ್ಸೋದಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೀಯ ಅಂದ್ರೆ ಅಲ್ಲೇನು ಮ್ಯಾಟ್ರ್ ಇಲ್ಲ ಅಂತ ಅರ್ಥ. ನನಗೆ ಅದೆಲ್ಲ ಗೊತ್ತಿಲ್ಲ, ಈಗ ತೋರಿಸ್ತೀಯ, ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಲಾಸ್ಟ್ ಚಾನ್ಸು, ಬೇಡ ನೋಡು. ನಿಜವಾಗ್ಲೂ ಈ ಕೈ ಹಾಕ್ತಾ ಇದ್ದೀನಿ, ಯೋಚನೆ ಮಾಡು. ತೋರಬೇಡ. ನಾನಂತೂ ನೋಡೋದಕ್ಕೆ ರೆಡಿ ಇದೇನೋ ನಿಂದು ಇಷ್ಟು ದಾದಿ ಸಿಕ್ಕಾಪಟ್ಟೆ ನೋಡ್ದು. ಏನು ಇದು ನಾನ್ ಗಂಡಸು ಅನ್ನೋದಕ್ಕೆ ನಮ್ಮ ಅಪ್ಪ ನಮ್ಮವ್ವ ಕಟ್ಟಿರೋ ವರದಾನ. ಈಗ ನನ್ನಂತ ಗಂಡಸ್ ಕಲ್ದೆ ನಿನ್ನಂತ ಹೆಂಗ್ಸ್ ಕಟ್ಟಕ್ ಆಗೋದಿಲ್ಲ. ನಿನ್ನಂತ ಹೆಂಗ್ಸ್ ಏನಿದ್ರು ನಾನೇ ಕಡೆ ಕಟ್ಟೋನು ತಾನೆಯ. ಇದು ನಿಮ್ಮವ್ವ ಕಟ್ಟಿರೋ ಉದಾರನ ನೋಡಿ ಎಷ್ಟು ತಪ್ಪಾಗದ. ಅದೇ ನಿಮ್ಮ ಅಪ್ಪನಿಂದ ನಿನಗೆ ಬಂದಿರ್ಬೇಕು ಅಂತ ಕಾಣ್ತದೆ. ಅದು ಅದ್ ಸರಿ, ನೀನು ಏನೋ ಅಂತ ತಿಳ್ಕೊಂಡಿದ್ದೆ, ಪರವಾಗಿಲ್ಲ ಕಣೋ, ನೀನು ತುಂಬಾ ಕಿಲಾಡಿ ಇದೆಯಾ. ಅದ್ ಸರಿ, ಹೋದ್ಸತಿ ಸಿಕ್ತಾಗ ಅದೇನೋ ಕತೆ ಕವನ ಎಲ್ಲ ಬರಿತೀರಿ ಅಂತ ಹೇಳ್ತಿದ್ದಲ್ಲ, ಯಾವ್ದು ಬರಿತಾ ಇಲ್ವಾ? ಯಾಕೋ ಮನ್ಸೇ ಇಲ್ಲ. ಯಾಕಮ್ಮ, ಏನಾಯ್ತು ಬಂಗಾರ? ನಿನ್ನ ನೋಡಿದಾಗಿಂದ ಕತೆ ಕವನ ಬರೆಯೋಕೆ ಮನಸ್ಸೇ ಇಲ್ಲ. ನೀನು ಒಬ್ಳು ಜೊತೆಗಿದ್ರೆ ಸಾಕು, ಕತೆ ಕವನ ಹಂಗೆ ಅಲೆ ಅಲೆಯಾಗಿ ಬರ್ತವ. ಈಗ ನಿನ್ನ ಎದುರಿಗೆ ಇದೀನಿ ತಾನೆ, ಹಾಗೆ ಒಂದ್ ಕತೆ ಕವನ ಹೇಳ್ಬಾರ್ದಾ? ಅದು ಸರಿ ಅಂತೀನಿ. ಈಗ ನಿನ್ನ ಮೇಲೆ ಒಂದು ಕವಿತೆ ಹೇಳ್ಬಿಡ್ತೀನಿ, ಕೇಳು. ಈ ನಿನ್ನ ಕಣ್ಣು ದಾಳಿಂಬೆ ಹಣ್ಣು. ಕಣ್ಣು ದಾಳಿಂಬೆ ಹಣ್ಣ? ಮುಂದೆ ಕೇಳು. ಈ ನಿನ್ನ ಮೂಗು ಆನೆಯ ಕೂಗು. ಈ ನಿನ್ನ ಅಲ್ಲು ನಮ್ ಚಿಕ್ಕಣ್ಣ ಮಾಡಿ ಕುಂಟೆ ಅಲ್ಲು. ಇನ್ನು ಉಳಿದಿರೋ ಸಾಮಾನ್ಯ ಹಾಕ್ಬಿಟ್ಟ, ಅವು ಹೇಳು. ಈ ನಿನ್ನ ಕೆನ್ನೆ ಇದೇನೆ ನಮ್ಮ ಆಲೆ ಮನೆ ಬೆಲ್ಲ ಇದ್ದಂಗೆ ನಿನ್ನ ಕೆನ್ನೆ.
ಲೋ ನೀನೊಬ್ಬ ಕವಿ, ಇದೊಂದು ವರ್ಣನೆ. ಮೂರವಿ ತಗೊಂಬಂದು ಒಂದ್ ಹೆಣ್ಣನ ವರ್ಣನೆ ಮಾಡು ಅಂತಂದ್ರೆ ಕವಿಗಳು ಎಷ್ಟ್ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಇವ್ ನೋಡಿದ್ರೆ ದಾಳಿಂಬೆ ಹಣ್ಣು, ಆನೆ ಕೂಗು. ಚಿನ್ನ, ನಾನು ಒಬ್ಬನೇ ಕವಿತೆ ಹೇಳೋದು ಸರೋಗುದಿಲ್ಲ. ನಾನು ನೀನು ಇಬ್ರು ಜೊತೆ ಕವಿತೆ ಹೇಳೋದು. ನೋಡ್ಬಿಟ್ಟೇನೋ ಜೊತೆ ಸೇರಿಸ್ಕೊಬಿಡು ಮಾತ. ಏನ್ ಮಾಡಿದ್ರು ಇದಕ್ ಮೂರು ಏರ್ತಾ ಇಲ್ಲ ಅನ್ಸ್ತೈತೆ. ದೇಹದಲ್ಲಿ ಯಾವುದೋ ಒಂದು ನರ ವೀಕ್ ಆಗ್ಬಿಟ್ಟಿರ್ಬೇಕು. ನೀನ್ ಈ ತರ ಅಮೂಲ್ ಬೇಬಿ ತರ ಇದ್ರೆ ನನಗೆ ಎಲ್ಲಿಂದನೋ ಬರ್ಬೇಕು ಮೂಡು. ನಾನು ಸೌರ್ ಬರ್ದಿರೋ ಜಾಗದಲ್ಲೆಲ್ಲ ಸೋರ್ದೆ, ಏನು ವರ್ಕೌಟೇ ಆಯ್ತಾ ಇಲ್ಲ. ಸೊ ಓಲಿ ಬಿಡ ಕಡೆ, ಡ್ಯಾನ್ಸ್ ಗಿನ್ಸ್ ಎಲ್ಲ ಯಾಕೋ ಸರಿ ಹೋಗ್ತಾ ಇಲ್ಲ. ನಾನ್ ನಿನ್ನ ಮದ್ವೆ ಆಗ್ಬೇಕು ಅಂತಂದ್ರೆ
ನನ್ನೊಂದು ಕಂಡೀಷನು. ಏನ್ ಕಂಡೀಷನ್? ಹಾ. ಕಂಡೀಷನ್ ಹಾ. ಏನ್ ಬೇಕು? ಒಡವೆ ಬೇಕಾ? ಸೀರೆ ಬೇಕಾ? ಇಲ್ಲ ನನ್ ಪ್ರಾಣವೇ ಬೇಕಾ ಚಿನ್ನ? ಪ್ರಾಣ ಇದ್ದದೋ ಇಲ್ವೋ ಅನ್ನೋದೇ ಡೌಟ್ ಆಗ್ಬಿಟ್ಟದೆ ನನಗೆ. ಏನಿಲ್ಲ ಬಿಡು, ಅದೆಲ್ಲ ಏನು ಬೇಡ. ನಾನು ನಿನ್ಗೆ ಒಂದು ಚಿಕ್ಕದಾಗಿ ಒಗಟು ಹೇಳ್ತೀನಿ. ಆ ಒಗಟನ್ನ ಬಿಡಿಸಿದ್ರೆ ನಾನ್ ನಿನ್ನ ಮದ್ವೆ ಆಗ್ತೀನಿ. ಒಟ್ಟ ಹಾ. ಅದ್ಯಾವ ಒಟ್ಟು ಹೇಳು? ಹಾ. ಒಂದೇ ನಿಮಿಷದಲ್ಲಿ ಬಿಡಿಸಿ ನಿನ್ನ ಹಾ. ಮದ್ವೆ ಆಯ್ತೀನಿ. ನಿಜವಾಗ್ಲು ಇದೇ ಮಾತು? ಇದೇ ಮಾತು. ಸರಿ, ಸರಿಯಾಗಿ ಕೇಳಿಸ್ಕೊ. ಹೇಳು. 4 ಕಾಲಿದೆ, ಹಸು ಅಲ್ಲ. 1 ಬಾಲ ಇದೆ, ನಾಯಿ ಅಲ್ಲ. ಮರದಿಂದ ಮರಕ್ಕೆ ಹಾರುತ್ತೆ, ಕೋತಿ ಅಲ್ಲ. 3 ನಾಮ ಇದೆ, ದಾಸಯ್ಯ ಅಲ್ಲ. 2 ಕಣ್ಣುಂಟು, ಬೆಕ್ಕಲ್ಲ. 1 ಬಾಯಿ ಉಂಟು, ಮೇಕೆ ಅಲ್ಲ. ಹಾಗಾದ್ರೆ ನಾನು ಯಾರು? ಇದು ತುಂಬಾ ಕಷ್ಟ. ಇದು ತುಂಬಾ ಕಷ್ಟ. ಅದೆಲ್ಲ ನನಗೆ ಗೊತ್ತಿಲ್ಲ. ನಿನಗೆ 8 ದಿನ ಟೈಮ್ ಕೊಡ್ತೀನಿ. 8 ದಿನದೊಳಗೆ ಇದಕ್ಕೆ ಉತ್ತರ ಕಂಡಿಡಿದ್ರೆ ಮಾತ್ರ ನಾನು ನಿನ್ನ ಮದುವೆ. 8 ದಿನ ಟೈಮ್ ಕೊಡ್ತೀನಿ. ಈ ಜುಜ್ಬಿ ಒಗ್ಸ ಬಿಡ್ಸಕ್ಕೆ 8 ದಿನ ಟೈಮ್ ಕೊಡ್ತೀನಿ. 4 ದಿನ ಟೈಮ್ ಕೊಡು ಸಾಕು. ಈ ಒಟ್ಟ ಬಿಡಿಸಿ ನಿನ್ನ ಏನಾಗಿಲ್ಲ ಅಂದ್ರೆ ನನ್ನ ಹೆಸರು ಪಶುಪತಿನೇ ಅಲ್ಲ. ಬರ್ಲ ಬಾಯ್. 4 ದಿನ ಬಂದು ನಿನ್ನ ಎತ್ತಾಕ ಹೋಗ್ತೀನಿ. ಹಂಗೆ ಒಂಚೂರು ಪವರ್ಗೆ ಯಾವ್ದಾದ್ರು ಔಷಧಿ ತಗ. ಚಿನ್ನ ಬಂಗಾರ. ವಾಷಿಂಗ್ ಪೌಡರ್ ನಿರ್ಮಾ ಏನು ಓದಿಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿಲಿ ಅನ್ನಂಗೆ ಒಕ್ಕೋಸ್ಕೊತ. ಬನ್ನಿ ಬನ್ನಿ ಬನ್ನಿ, ನಿಮ್ಮನ್ನೇ ನೆನೆಸ್ಕೊತಾ ಇದ್ದೆ. ಚಿನ್ನ ನೀನು ನನ್ನ ಹೆಸ್ಕೊತಾ ಇಲ್ಲ. ಯಾ 3 ಹೊತ್ತು ಯಾವಾಗ್ಲೂ ಹೋಟ್ಲ ಹತ್ರ ನಿಂತ್ಕೊತೀರ. ನಿನ್ ಮಾಡಕ್ ಬೇರೆ ಕ್ಯಾಮೆ ಇಲ್ವಾ ನಿನ್ಗೆ? ಅಲ್ಲಿಗೆ ನಿನ್ನನ್ನು ಹುಡಿಕೊಂಡ್ ಬಂದಿದ್ದೆ, ಆದ್ರೆ ನೀನ್ ಅಂಗಡಿ ಹತ್ರ ಇಲ್ಲೇ ಇರ್ಲಿಲ್ಲ. ಚಿನ್ನ ನೀನು ನನ್ನ ಹುಡುಕ್ತಾ ಇದ್ದ. ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ ಮಾಡಕ್ಕ. ನೀನು ನನ್ನೇ ಹುಡುಕ್ತಿದ್ದ. ಏನು ಹುಡುಕ್ತಾ ಇದ್ದೆ? ಚಿನ್ನ ಮತ್ತೆ ಹೋದ ಅಮಾಸೆಯಲ್ಲಿ ಮುಖ ತೋರಿಸಿ ಈ ಅಮಾಸೆ ಆದ್ರೆ ಪತ್ನಿಲ್ಲ. ಅದ್ಯಾವ ದಿನದಲ್ಲಿ ಮುಖ ತೋರಿಸ್ಕೋ ಕಾಣೆ ಕಣೆ. ಚಿನ್ನ ಮನಗಿರ್ಲಿ ನಿಂದೇಗ ಕುಂತಿರ್ಲಿ, ಅಂಗಡಿಯಲ್ಲಿ ಸಾಮಾನ್ ಕೊಡ್ತಾ ಇರ್ಲಿ ನಿಂದೇಗ, ಸಾಮಾನ್ ತಗೋತಾ ಇರ್ಲಿ ನಿಂದೇಗ. ಚಿನ್ನ ಮೊನ್ನೆ ಏನಾಯ್ತು ಗೊತ್ತಾ? ಏನಾಯ್ತು? ನಮ್ ಚಿಕನ್ ಮಾವನ ಹೇಳ್ತೆ ಸಕ್ಕರೆ ತರ ಹೋಗ್ ಕಳ್ಸೋಳ. ನಾನ್ ನಿನ್ಗೆ ಅಂದಲ್ಲಿ ಇದ್ದು ಕೊಟ್ಬಿಟ್ಟಿದ್ರೆ ಅಯ್ಯೋ, ಆಮೇಲೆ ಅವನು ಅದನ್ನೇ ತಕೊಂಡ್ ಹೋಗೋಣ. ಅವಳು ಅದೇನೋ ಮುದೇವಿ ನಾಸ ತರ ಸಕ್ಕರೆ ಅಲ್ವಾ ನೀನು ಉಪ್ಕೊಂಡಿನಿ ಅಂತ ಅಂದ್ಬಿಟ್ಟು ಅವಳು ಪಾರ್ಕ ನಿಂತವಳೆ. ಆ ಕಸಿನ ಪಾರ್ಕ ತಕೊಂಡ್ಬಂದು ನನಗ್ ನಿಂತ್ಕಂದ. ಅಲ್ಲಿದ್ದವನು ಇಲ್ಲಿ ಬಂದು ನಿಂತವನೆ. ಅದಕ್ಕೆ ಚಿನ್ನ ಇವತ್ತೇನಾರ ಒಂದು ತೀರ್ಮಾನ ಆಗ್ಬೇಕು. ಏನೇ ಆಗ್ಲಿ ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಬಂದ್ಬಿಟ್ಟಿನಿ. ನಾನು ಅಷ್ಟೇ ಚುರುಕ್ ಮತ್ತೆ ನಿನ್ನೆ ಮದ್ವೆ ಆಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಚಿನ್ನ ನೀನು ನನ್ನ ಮದುವೆ ಆಯ್ತಾ? ಚಿನ್ನ ಏನ್ ಬೇಕು ಕೇಳ. ನಾನ್ ನಿನ್ನ ಮದ್ವೆ ಆಗ್ಬೇಕು ಅಂತಂದ್ರೆ ನನ್ನೊಂದ್ ಸಣ್ಣ ಕಂಡೀಷನ್. ಏನೋ ಈಗ ಆಚಾರಕ್ಕೆ ಬಂತಲ್ಲಪ್ಪ. ಯಾವ ಕಂಡೀಷನ್ ಹೇಳ ಚಿನ್ನ? ನನ್ ಹೊಲ ಬೇಕೇನ? ಬೇಡ ಕಣೋ. ನನ್ ಗದ್ದೆ ಬೇಕೇನ? ಅವನಾರು ತಗೊಂಡಾನ. ಚಿನ್ನ ಅದು ಬೇಡ ಚಿನ್ನ. ನಮ್ ಗದ್ದೆಲಿ ಬೋರ್ ಹಾಕ್ಸಿನಿ, ನೀರು ಕುತ್ತ ಅದನ್ನೇ ಕೊಡ್ತೀನಿ ತಗೊಳ್ಳೆ. ಬೇಡ, ಇನ್ನು ಸ್ವಲ್ಪ ದಿನ ಆಗ್ತಿದಂಗೆ ನಿನ್ ಬೋರು ತುಕ್ಕಿಡ್ಕೊಂಡು ನಿಂತ್ಕತ್ತದೆ. ನಮ್ಗದ್ರ ಜೊತೆ ಕೆಲ್ಸ ಇಲ್ಲ. ನನ್ಗೇನು ಬೇಡ. ನಾನೊಂದು ಒಗಟು ಹೇಳ್ತೀನಿ, ಆ ಒಗಟಿಗೆ ಉತ್ತರ ಹೇಳಿದ್ರೆ ನಾನ್ ನಿನ್ನ ಮದ್ವೆ ಆಗ್ತೀನಿ. ಚಿನ್ನ ಹೋಗ್ತಾ ಒಳ್ಳೆ ಪೀಕ್ಲಾಟಕ್ ಬಂತಲ್ಲಪ್ಪ. ಯಾವ ಹೋಗ್ಬೇಡ, ಸರಿಯಾಗಿ ಕೇಳಿಸ್ಕೋಬೇಕು. 4 ಕಾಲಿದೆ, ಹಸು ಅಲ್ಲ. 1 ಬಾಲ ಇದೆ, ನಾಯಿ ಅಲ್ಲ. ಮರದಿಂದ ಮರಕ್ಕೆ ಹಾರುತ್ತೆ, ಕೋತಿ
ದಾಸಿ ಅಲ್ಲ, 3 ನಾಮ ಇದೆ ದಾಸಯ್ಯ ಅಲ್ಲ, 2 ಕಣ್ಣಿದೆ ಬೆಕ್ಕಲ್ಲ, 1 ಬಾಯಿ ಇದೆ ಮೇಕೆಲ್ಲ. ಹಾಗಾದ್ರೆ ನಾನ್ ಯಾರು? ರಾಹುಲ್ಲ ಬೇಕಾ ನಿಂಗೆ ಕಬಾಬು? ಹೇಳೋ. ನೀನು ನನ್ನ ಮದುವೆ ಆಗ್ಬೇಕು ಅಂತ ಮಾಡಿದ್ದೆ, ಬ್ಯಾಡ ಅಂತ ಮಾಡಿದ್ಯಾ? ಯಾಕೆ ಚಿನ್ನ ಈ ತರ ಮಾತಾಡ್ತಾ ಇದ್ಯಾ? ಇನ್ನೇಳೆ ಮತ್ತೆ ಮೂಳಿಲ್ ನಾಲ್ಗೆ ಅಂತ ಉಂಟು ಅಂದ್ಬಿಟ್ಟು ಅದುಂಟು ಇದಿಲ್ವಂತ, ಇದುಂಟು ಅದಿಲ್ವಂತ. ಯಾವನ ಮಗನ ಕೈನ ಐತೆ ಬಿಡ್ಸಕ್ಕೆ? ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ರಾಹುಲ್ಲ ರಾಹುಲ್ಲ. ನೋಡು, ನನಗೆ ಅದೆಲ್ಲ ಗೊತ್ತಿಲ್ಲ. ನಿನಗೆ 8 ದಿನ ಟೈಮ್ ಕೊಡ್ತಾ ಇದ್ದೀನಿ. 8 ದಿನದಲ್ಲಿ ನೀನ್ ಇದಕ್ಕೆ ಉತ್ತರ ಹೇಳಿದ್ರೆ ನಾನ್ ನಿನ್ನ ಮದುವೆ ಆಗ್ತೀನಿ. ಇಲ್ಲ ಅಂತಂದ್ರೆ ಸುಂದಳ್ಳಿಲಿ ಯಾವ ಗಂಡಕ್ಕೂ ಚೆನ್ನಾಗಿದ್ದಾರೋ ನೋಡ್ಕೊಂಡು ಎದ್ದು ಬಿಡ್ತೀನಿ. ಎಂಟು ದಿನವ ಚಿನ್ನ ಈ ಒಗ್ದ 4 ದಿನದಲ್ಲಿ ಬಿಡಿಸಿ ನಿನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗಿಲ್ಲ. ನನ್ನ ಹೆಸರು ಚುರುಕ್ಪತಿನೇ ಅಲ್ಲ, ಕಣ. ಹುಷಾರು, ಸರಿಯಾಗಿ ಬಿಡಿಸ್ಬೇಕು. ಯಾಕಪ್ಪ ನಾನು ನೋಡ್ತಾನೆ ಇದ್ದೀನಿ, ಪ್ರತಿನಿತ್ಯ ಕೂಗ್ತಾನೆ ಇದೆಯಾ? ಹೆಣ್ಣಾಗಿ ನಾನು ಇಷ್ಟು ಧೈರ್ಯವಾಗಿರ್ಬೇಕಾದ್ರೆ ನೀನ್ ಯಾಕಪ್ಪ ಚಿಂತೆ ಮಾಡ್ಬೇಕು? ದಯವಿಟ್ಟು ಚಿಂತೆಯಿಂದ ಹೊರಗಡೆ ಬಂದ್ಬೇಡಪ್ಪ. ಯಾವ ಸುಖ ಸಂತೋಷಕ್ಕೋಸ್ಕರ ನಮ್ಮ ಅಪ್ಪ ಇಲ್ಲಮ್ಮ, ನಿನ್ಗಿರೋ ಧೈರ್ಯ ನನಗಿಲ್ಲಮ್ಮ. ಯಾಕಪ್ಪ ಧೈರ್ಯ ಇಲ್ಲ? ಧೈರ್ಯ ಇಲ್ಲ ಅಂದ್ರೆ ಧೈರ್ಯ ತಂದ್ಕೋಬೇಕಪ್ಪ. ಆಗ್ಲೇ ನಮ್ಮಂತರು ಈ ಭೂಮಿ ಮೇಲೆ ಬದುಕೋದಕ್ಕೆ ಸಾಧ್ಯವಾಗೋದು. ಇಲ್ಲಮ್ಮ, ನಾನೇ ನನ್ನ ಕೈಯಾರ ನಿನ್ನ ಕೊಲೆ ಮಾಡ್ಬಿಟ್ಟಮ್ಮ. ಈ ತಂದೆನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಅಪ್ಪಾಜಿ, ಇದು ನಿಮ್ದೇನ್ ತಪ್ಪಿದೆ ಅಪ್ಪಾಜಿ? ಎಲ್ಲ ದಯವಿಚ್ಚೆ ಅಪ್ಪಾಜಿ. ಇಲ್ಲ ಕಣೋ, ಇಲ್ಲ, ನನ್ನ ತಪ್ಪು ಅಗಾಧವಾಗಿದೆ ಕಣೋ. ಏನು ಅರಿಯದ ನನ್ನ ಮಗಳ ಮನಸ್ಸಿನಲ್ಲಿ ಆಸೆ ಎಂಬ ಬಿಸಿಲು ಕುದುರೆ ನಿಲ್ಲಿಸಿ ಅದು ಗುರಿ ಮುಟ್ಟುವಾಗ ಪ್ರಾಣ ತೆಗೆಯೋ ಕೆಲಸ ಮಾಡ್ಬಿಟ್ಟೆ ಕಣಪ್ಪ, ಪ್ರಾಣ ತೆಗೆಯೋ ಕೆಲಸ ಮಾಡ್ಬಿಟ್ಟೆ. ಇದು ನಿಮ್ದೇನ್ ತಪ್ಪಿದೆಯಪ್ಪ? ಸಮಾಧಾನ ಮಾಡ್ಕೊಳ್ಳಿಯಪ್ಪ. ನೀವೇ ಹೀಗಾದ್ರೆ ನಮ್ಗಳ ಗತಿ ಏನಪ್ಪ? ಅಮ್ಮನ ಗತಿ ಏನಪ್ಪ? ಹೌದಪ್ಪ, ಅಮ್ಮ ನೋಡಿದ್ರೆ 3 ದಿವಸದಿಂದ ಊಟನೂ ಮಾಡ್ದೆ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲಪ್ಪ. ಇಲ್ಲಮ್ಮ, ಇಲ್ಲ, ನಿಮ್ಮಂತಹ ಮುದ್ದಾದ ಮಕ್ಕಳಿರುವಾಗ ನಾನು ಏನೇ ಕಷ್ಟ ಬಂದ್ರು ಜಯಿಸ್ತೀನಮ್ಮ. ಅಳಲ್ಲಮ್ಮ, ಅಳಲ್ಲ. ಅಪ್ಪ, ಇವತ್ತು ಹೆಣ್ಣು ಕಡೆಯವರು ಬರ್ತೀನಿ ಅಂತ ಹೇಳಿದ್ರಲ್ಲಪ್ಪ? ಹೌದಪ್ಪ, ಬರ್ತಾರಂತೆ. ಸುದ್ದಿ, ನಿಮ್ಮ ಅಮ್ಮನ ಒಳಗೋಗಿ ಕರ್ಕೊಬಮ್ಮ. ಇಲ್ಲಪ್ಪ, ಇಲ್ಲ, ಅಮ್ಮ ನೋಡಿದ್ರೆ ಗಂಡಿನ ಮನೆಗೆ ಬಂದು ಹೋಗೋ ತನಕ ನಾನು ಬರಲ್ಲ, ಮಕ್ಕಳ ತೋರ್ಸಲ್ಲ ಅಂತ ಹಠ ಹಿಡಿದು ಮನೆ ಒಳಗಡೆ ಕೂತಿದಾರಪ್ಪ. ಇಲ್ಲಪ್ಪ, ಈ ಪರಿಸ್ಥಿತಿ ಅಮ್ಮ ಬರ್ದೆ ಅಲ್ಲಿರೋದೇ ವಾಸಿಯಪ್ಪ. ಯಾರು ಬಂದ್ರೆಷ್ಟು ಬಿಟ್ಟೆಷ್ಟು, ನಡೆಯೋ ಮದುವೆ ನಡೆಯುತ್ತಪ್ಪ, ನಡೆಯುತ್ತೆ. ಅವ್ರು ಬಂದ್ರು ಅಂತ ಕಾಣಿಸ್ತದೆ, ಹೋಗಿ ಟೀ ಮಾಡಮ್ಮ. ಇವರು ನಮ್ಮ ಮಾವ, ನಮ್ಮ ಮಾವ ಮಗ ಸತೀಶ್ ಅಂತ. ಮಾವ ಇವರು ಗೊತ್ತಪ್ಪ, ನಿಮ್ ಬಾವ ಆಗೋರಲ್ವೇನೋ?
ಚೆನ್ನಾಗಿ ಮಾತನಾಡ್ತೀರಾ. ರಾಮಣ್ಣರೇ, ಈ ಹುಡುಗಿ ಯಾರು ಅಂತ ಹೇಳಲೇ ಇಲ್ವಲ್ಲ? ಇವಳು ನನ್ನ ಮಗಳು ಶ್ರುತಿ ಅಂತ. ನೋಡಿ ರಮಣರೇ, ನನ್ಗೆ ಸುತ್ತಿ ಬಳಸಿ ಮಾತನಾಡೋ ಅಭ್ಯಾಸ ಇಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ ನೋಡಿ. ಮದುವೆ ವಿಚಾರ ತಾನೇ? ಹೌದು ರಮಣರೇ. ಹಾ ರಮಣರೇ, ನಿಮ್ಮ ಶ್ರೀಮತಿ ಅವ್ರನ್ನ ಕರಿಬೋದಲ್ಲ? ಇಲ್ಲ ಸರ್, ಅವ್ರಿಗೆ ಮೈಗೆ ಹುಷಾರಿಲ್ಲ. ಏನ ಮಾತಾಡ್ತಿದ್ರು ನಮ್ಮ ತಂದೆಯವ್ರ ಹತ್ರನೇ ಮಾತಾಡಿ. ಹಾ ಓಕೆ ಓಕೆ. ನೋಡಿ ರಮಣರೇ, ನಿಮ್ ಸಂತೋಷ ನನ್ನ ತಂಗಿನ ಪ್ರೀತಿಸ್ತಿದ್ದಾನೆ, ನನ್ನ ತಂಗಿನ ಸುಧಾ ಅವಳನ್ನ ಪ್ರೀತಿಸ್ತಿದ್ದಾಳೆ, ಮದುವೆ ಆಗ್ಬೇಕು ಅಂತ ಹೇಳಿದ್ದಾಳೆ. ಯಾಕೆ ಸ್ವಾಮಿ, ನಿನ್ ತಂಗಿ ನಮ್ಮ ಹುಡುಗನ್ ಮದುವೆ ಆಯ್ತೀನಿ ಅಂತ ಹೇಳಿಲ್ವೇನು? ನಮ್ಮ ತಂಗಿನ ಸುಧಾ ಹೇಳಿದ್ದಾಳೆ. ಇಬ್ರು ಸುಧಾ ಈ ಮದುವೆಗೆ ಒಪ್ಕೊಂಡಿದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಅವರೇ ಒಪ್ಪಿರುವಾಗ ನಮ್ದೇನಿದೆ ಸ್ವಾಮಿ? ನೋಡಿ ರಮಣವ್ರೆ, ನನ್ಗಿರೋಳು ಒಬ್ಳೆ ತಂಗಿ. ನನ್ನ ತಂಗಿ ಮದುವೆಗೆ ಎಂಪಿಗಳು ನನ್ನ ಐಶ್ವರ್ಯ ಅಂತಸ್ತು ಹೇಗಿದೆ ಅಂತ ನಿಮ್ ಸಂತೋಷ ನಿನ್ಗಾಲೆ ಹೇಳಿರ್ಬೇಕಲ್ಲ. ಅದಕ್ಕೆ ಈ ಮದುವೆನ ಬೆಂಗಳೂರು ಪ್ಯಾಲೇಸ್ ಅಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಈ ಮದುವೆಗೆ ಎಂಪಿಗಳು, MLAಗಳು, ಶಂಶಿ ಸಾವ್ಕಾರ್ರೆ, ಈ ಮದುವೆನ ನೀವು ಮಾಡ್ಬೇಕಾಗಿಲ್ಲ, ನಾನ್ ಮಾಡ್ತೀನಿ. ಯಾಕೆ ಅಂತ ಕೇಳ್ಬೋದಾ? ಕೇಳಿ ಸಾವ್ಕಾರ್ರೆ, ನೀವು ಶ್ರೀಮಂತರು ಕೇಳಲೇಬೇಕು, ನಾವು ಬಡವರು ಕೇಳಲೇಬೇಕು. ಯಾಕೆಂದ್ರೆ ಇವನ್ ತಾಯಿ ಸಾಯುವಾಗ ನಾನು ಮಾತು ಕೊಟ್ಟಿದ್ದೀನಿ, ನನಗೆ ಎಷ್ಟೇ ಕಷ್ಟ ಆದ್ರೂ ನಿನ್ ಮಗನ್ ಮದುವೆನ ನಾನ್ ಮಾಡ್ತೀನಿ ಅಂತ. ನಮ್ದು ನಾಲ್ಗೆ ಸ್ವಾಮಿ, ಆಡದ್ ಮಾತನ್ನ ನಡ್ಕೋಬೇಕು. ಇನ್ನೊಬ್ರಂಗೆ ಒಂದು ನಾಡಿ ಮತ್ತೊಂದು ಆಡಲ್ಲ ಸ್ವಾಮಿ ನಾವು. ರಮಣರೇ, ಓಕೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನನ್ನ ತಂಗಿ ಮದುವೆನ ಬೆಂಗಳೂರು ಪ್ಯಾಲೇಸ್ ಅಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅದು ಅಲ್ಲದೆ ಆ ಮದುವೆಗೆ ಎಂಪಿಗಳು, MLAಗಳು, ಜಿಲ್ಲಾ ಪಂಚಾಯತ್ ಸದಸ್ಯರು, ಹಾಗೆ ಕಾಪಿ ಬೋರ್ಡ್ನ ಎಲ್ಲ ಸದಸ್ಯರು ಬರ್ತಾರೆ. ನನ್ನ ಲೆವೆಲ್ಗೆ ನೀವು ಮದುವೆ ಮಾಡ್ಕೊಡಕ್ಕಾಗ್ತದ ಅಂತ ಅಷ್ಟೇನೆ. ಇಲ್ಲ ಸ್ವಾಮಿ, ನೀವು ಶ್ರೀಮಂತರೇ ಆಗಿರ್ಬೋದು, ಆದ್ರೆ ನಾವು ಈ ಭೂಮಿ ತಾಯಿ ನಂಬ್ಕೊಂಡ್ ಬದುಕಿರೋ ಮಣ್ಣಿನ ಮಕ್ಕಳು. ಬಂದ ಜನಕ್ಕೆ 4 ಜನಕ್ಕೂ ಊಟ ಹಾಕೋ ಯೋಗ್ಯತೆನ ಈ ಭೂಮಿ ತಾಯಿ ನಮಗೆ ಕೊಟ್ಟಿದ್ದಾಳೆ ಸ್ವಾಮಿ, ಕೊಟ್ಟಿದ್ದಾಳೆ. ದೊಡ್ಡ ಮುಂದೆ ತಿರುಗಿ ಮಾತಾಡಬಾರ್ದು ಅಂತ ಹೆಚ್ಚೆಲ್ಲ ಹೇಳಿಲ್ಲ. ಮಾತಾಡಿ ಬಿಡಿ, ಬಿಸಿ ರಕ್ತ ಉಕ್ಕಿ ಉಕ್ಕಿ ಹರಿತಾ ಇದೆ. ಹರಿಲಿ. ನೋಡಿ ಸ್ವಾಮಿ, ನಿಮ್ಮ ಶ್ರೀಮಂತ ತಕ್ಕನಾಗೆ ನಾವು ಮದುವೆ ಮಾಡಿಕೊಡದೆ ಇರಕ್ಕಾದ್ರೂ ನನ್ನ ತಕ್ಕನಾಗೆ ನಾನು ಮದುವೆ ಮಾಡ್ಕೊಡ್ತೀನಿ ಸ್ವಾಮಿ, ಇದೇ ನನ್ನ ಆಸೆ. ಆಯ್ತು ಬಿಡಿ ಸರ್, ನಾವು ಆಸೆ ಪಡ್ತಿದ್ದಾರೆ, ಅವರೇ ಮಾಡ್ಲಿ. ನೀವೆಲ್ಲ ಒಪ್ಕೊಂಡ್ಮೇಕೆ ನಾ ಬೇಡ ಅಂತೀನ? ಹಾ ರಾಮಣ್ಣರೇ, ನಮ್ದು ಒಂದೇ ಒಂದು ಕಂಡೀಷನ್. ಅದೇನ್ ಹೇಳಿ ಸಾವ್ಕಾರ? ನಾಳೆ ಮದುವೆ ದಿನ ಹೆಣ್ಣು ಕಡೆಯವರಿಂದ ಹಂಗಾಯ್ತು ಹಿಂಗಾಯ್ತು ಅಂತ ಯಾವುದು ಸಬು ಬರ್ಬಾರ್ದು ಅಷ್ಟೇನೆ. ಸ್ವಾಮಿ, ನೀವು ಶ್ರೀಮಂತರು, ನಾವು ಬಡವರು ಸ್ವಾಮಿ. ಯಾಕೇಳಿ, ನಿಮ್ ಹುಡುಗಿನ ನಮ್ಮನೆ ತೆಪ್ಪ ಇಲ್ಲ ಸ್ವಾಮಿ, ನಮ್ಮ ಹುಡುಗನ್ನೇ ನಿಮ್ಮನೆ ಕೊಡ್ತಾ ಇದೀವಿ. ಓಕೆ ರಾಮಣ್ಣರೇ, ಟೈಮ್ ಆಯ್ತು, ನಾನು ಕಾಪಿ ಬೋರ್ಡ್ ಮೀಟಿಂಗ್ ಹೋಗ್ಬೇಕು, ಬರ್ಲಾ? ಹೋಗ್ ಬನ್ನಿ ಸಾವ್ಕಾರ್ರೆ. ಸಂತೋಷ್, ಕಮ್ಮಿ ಮಾವ ಕರೀತಿದ್ದಾರೆ, ಹೋಗ್ಲಾ? ಕರಿತಾ ಇಲ್ಲಪ್ಪ, ಆಜ್ಞೆ ಮಾಡ್ತಾ ಇದಾರೆ, ಹೋಗು. ಬರ್ತೀನಿ ಮಾವ. ಆಗ್ಲೇ ಅವನ್ ದುಡ್ಡಿಗೆ ಗುಲಾಮ್ನ ಹಾಕ್ಬಿಟ್ಟಲ್ಲೋ, ಗುಲಾಮ್ನ ಹಾಕ್ಬಿಟ್ಟೆ. ಅಪ್ಪ, ಆ ಮನ್ಸೂನ್ ನೋಡ್ತಾ ಇದ್ರೆ ನನಗೆ ಮೈಯೆಲ್ಲ ಹತ್ಕ ಉರಿತಪ್ಪ. ಬಡವ್ರ ಕೋಪ ದವಡೆ ಮೂಲ ಅಂದಂಗೆ ನಮ್ ಕೋಪ ಅವ್ರನ್ನೇನು ಮಾಡಲ್ಲ ಕಣೋ, ಏನು ಮಾಡಲ್ಲ. ಅಪ್ಪ, ಮದುವೆಗೆ ಏನೋ ಒಪ್ಕೊಂಡ್ರಿ, ದುಡ್ಡಿಗೆ ಏನಪ್ಪ ಮಾಡ್ತೀರಿ? ನಮ್ಮ ಹತ್ರ ಇರೋ ದುಡ್ಡು ಸಾಕಾಗ್ಲಿಲ್ಲ ಅಂದ್ರೆ ಇದ್ದೇ ಇದೆಯಲ್ಲಪ್ಪ, ಆ ಬಡ್ಡಿ ಸ್ವಪ್ನ ಹತ್ರ ಸಾಲ ತಗೊಳ್ಳೋದು, ಮದುವೆ ಮಾಡೋದು, ಇಷ್ಟೇ ಕಣೋ, ಇಷ್ಟೇ. ಅಪ್ಪ, ಇವ
ಹೊತ್ತು ಅವರು ಕೊಡ್ತಾರೆ, ನಾವು ಈಸ್ಕೊತೀವಿ. ತೀರ್ಸೋದು 4 ದಿನ ಹೆಚ್ಚು ಕಮ್ಮಿ ಆದ್ರೆ ಹೋಗೋದು ನಮ್ಮನ ಮರ್ವದಿಯಪ್ಪ. ಇದನ್ನ ಹೇಳಿದ್ರೆ ನಿಮ್ಗೆ ನಿಷ್ಠುರ, ನಿಮ್ ಇಷ್ಟ, ಏನಾರು ಮಾಡ್ಕೊಳ್ಳಿ. ದೇವರೇ ನಗಲೇಕೆ ನೀನಾವತ್ತರೆ ಅರಿಯುವೆ ಬಡವರ ಕಷ್ಟ ಸುಖ ಮಾನವನಾಗಿ ನೀ ಬಂದರೆ ಗುಡಿಯಲ್ಲಿ ಅಡಗಿನ ದೇವರೇ ನಗಲೇಕೆ ನೀನಾವತ್ತರೆ ಅರಿಯುವೆ ಬಡವರ ಕಷ್ಟ ಸುಖ ಮಾನವನಾಗಿ ನೀ ಬಂದರೆ ಗುಡಿಯಲ್ಲಿ ಅಡಗಿನ ದೇವರೇ.